ಹಲೋ ಗಾಯ್ಸ್, ನಮ್ ಹೀರೋ ಸುಮ್ನೆ ಇರ್ಲಾರ್ದಲ್ಲಿ ಇರುವ ಬಿಟ್ಕೊಂಡೆ ಅನ್ನೋಂಗೆ ಒಂದು ವೆಂಪರ್ ಜೊತೆಗೆ ಹೋಗಿ ಡೀಲ್ ನ ಮಾಡ್ಕೋತಾನೆ. ಅದೇನಪ್ಪಾ ಅಂದ್ರೆ, ನಾನು ನಿನ್ಗೆ ಸರ್ವೆಂಟ್ ಆಗಿ ಕೆಲಸ ಮಾಡ್ತೀನಿ, ನೀನ್ ಹೇಳಿದ್ನೆಲ್ಲ ನಾನು ಮಾಡ್ತೀನಿ, ನನ್ಗೆ ಪವರ್ ಗಳು ಬೇಕು ಅಂತ. ಇದರಿಂದ ನಮ್ ಹೀರೋ ಒಂದು ವೆಂಪರ್ ನ ಅಸಿಸ್ಟೆಂಟ್ ಆಗಿ ಹೋಗ್ಬಿಡ್ತಾನೆ. ಆದ್ರೆ ಹೋಗ್ತಾ ಹೋಗ್ತಾ ನಮ್ ಹೀರೋಗೆ ಆ ಕೆಲಸ ಇಷ್ಟ ಆಗ್ತಾ ಇರೋದಿಲ್ಲ. ಬಟ್ ಆದ್ರೆ ಆ ಡ್ರ್ಯಾಕುಲಾ ನಮ್ ಹೀರೋನ ಬಿಡೋಂಗಿಲ್ಲ. ನಮ್ ಹೀರೋ ಒಂದು ವೆಂಪರ್ ನ ಬಿಟ್ಟು ಹೋಗ್ಬಾರ್ದು ಅಂದ್ಬಿಟ್ಟು ಆ ವೆಂಪೈರು ನಮ್ ಹೀರೋನ ಇಷ್ಟಪಟ್ಟವ್ರನ್ನೆಲ್ಲರೂ ಕೂಡ ಮುಗಿಸ್ತಾ ಬರ್ತಾ ಇರುತ್ತೆ. ಇದರಿಂದ ನಮ್ಮ ಹೀರೋ ತನ್ನ ಇಷ್ಟಪಟ್ಟವ್ರನ್ನೆಲ್ಲ ಹೇಗೆಲ್ಲ ಕಾಪಾಡ್ಕೋತಾನೆ. ಅಷ್ಟಕ್ಕೂ ಇವನು ಯಾಕೆ ಆ ವೆಂಪೈರ್ ಜೊತೆಗೆ ಹೋಗಿ ಡೀಲ್ ನ ಮಾಡ್ಕೊಂಡ, ಮತ್ತೆ ಇವನ ಒಂದು ಈ ಜರ್ನಿ ಹೇಗೆಲ್ಲ ಇರುತ್ತೆ ಅಂತ ಇವತ್ತು ನಾವು ಈ ಮೂವಿ ನೋಡ್ಕೊಂಡ್ ಬರೋಣ. ಅಂದಾಗೆ ಈ ಮೂವಿ ಹೆಸರು ರೆನ್ಫೀಲ್ಡ್ ಅಂತ. ಮತ್ತೆ ಹಾಗೆ ರೀಸೆಂಟ್ ಆಗಿ ನಾನೊಂದು ಹೌ ಐ ಬಿಕಮ್ ಎ ಸೂಪರ್ ಹೀರೋ ಅಂತ ಒಂದು ಮೂವಿನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೀವು ಇನ್ನು ಯಾರಾದ್ರೂ ಈ ಮೂವಿ ನೋಡಿಲ್ಲ ಅಂದ್ರೆ ಎಂಡ್ ಸ್ಕ್ರೀನ್ ಬರುತ್ತೆ, ಹೋಗಿ ನೋಡಿ. ಇನ್ನು ಯಾರು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಒಂದು ಲೈಕ್ ನ ಮಾಡಿ. ಸರಿ, ಕತೆ ಒಳಗಡೆ ಹೋಗೋಣ ಬನ್ನಿ. ಮೂವಿಯ ಓಪನಿಂಗ್ ಸೀನ್ ನಲ್ಲಿ ಯು ಆರ್ ನಾಟ್ ಅಲೋನ್ ಅನ್ನೋ ಒಂದು ಗ್ರೂಪ್ ನ ನೋಡ್ತೀವಿ. ಅಂದ್ರೆ ಬೇರೆಯವರು ತನ್ನ ಒಂದು ಕಷ್ಟನ ಹೇಳ್ಕೊಳಕಾಗ್ದಲೆ ಒದ್ದಾಡ್ತಾ ಇರ್ತಾರಲ್ಲ, ಅಂತವ್ರು ಈ ಜಾಗಕ್ಕೆ ಬಂದು ಅವ್ರಿಗೆ ಏನೇನ್ ಕಷ್ಟ ಇದ್ರು ಎಲ್ಲಾನು ಕೂಡ ಹೇಳ್ಕೊತಾರೆ. ಆ ಜಾಗದಲ್ಲಿ ಸೊಲ್ಯೂಷನ್ ಸಿಗುತ್ತೆ, ಒಂಥರ ನೆಮ್ಮದಿ ಆಗುತ್ತೆ ಅವ್ರ ಮನ್ಸಿಗೆ. ಮತ್ತೆ ಅದೇ ಗ್ರೂಪ್ ಅಲ್ಲಿ ನಮ್ ಹೀರೋನ ನೋಡ್ತೀವಿ. ಇವನ ಹೆಸರು ರೆನ್ಫೀಲ್ಡ್ ಅಂತ. ಆಕ್ಚುಲಿ ನಮ್ ಹೀರೋ ಅವ್ನ್ ಫ್ಲಾಶ್ ಬ್ಯಾಕ್ ನ ನಮ್ಗೆ ಹೇಳೋಕೆ ಶುರು ಮಾಡ್ತಾನೆ. 20th ಸೆಂಚುರಿಲಿ ರಿಯಲ್ ಎಸ್ಟೇಟ್ ಲಾಯರ್ ಆಗಿರ್ತಾನೆ. ನಮ್ ಹೀರೋ ಡ್ರ್ಯಾಕುಲಾ ಅನ್ನೋ ಒಬ್ಬನ್ನ ಮೀಟ್ ಮಾಡ್ತಾನೆ. ಆಕ್ಚುಲಿ ಒಂದು ವೆಂಪೈರ್ ಆಗಿರ್ತಾನೆ. ನಮ್ಮ ಹೀರೋ ಹತ್ರ ಇದ್ದಂತಹ ಒಂದು ದೊಡ್ಡ ಡೀಲ್ ನ ಇವನ್ಗೆ ಹೇಳೋಕೆ ಬಂದಿರ್ತಾನೆ, ಇವನ್ನ ಕನ್ವಿನ್ಸ್ ಮಾಡಿ ಆ ಜಾಗನ ತಗೊಳ್ಳೋದಕ್ಕೆ ಅಂತ. ಇದರಿಂದ ಇವನ್ಗೂ ಕೂಡ ಒಂದು ಒಳ್ಳೆ ಕಮಿಷನ್ ಬರುತ್ತೆ ಅನ್ಬಿಟ್ಟು ಡ್ರ್ಯಾಕುಲನ ಕನ್ವಿನ್ಸ್ ಮಾಡೋ ಟೈಮಲ್ಲಿ ಇವರಿಬ್ರು ಫ್ರೆಂಡ್ಶಿಪ್ ತುಂಬಾ ಚೆನ್ನಾಗಿ ಬೆಳ್ಕೊಂಡ್ಬಿಡುತ್ತೆ. ಡ್ರ್ಯಾಕುಲದು ನಮ್ ಹೀರೋದು. ಡ್ರ್ಯಾಕುಲಗೆ ನಮ್ ಹೀರೋ ಕಂಡ್ರೆ ತುಂಬಾ ಇಷ್ಟ ಆಗ್ಬಿಡುತ್ತೆ ಅವ್ನ ಲಾಯಾಲಿಟಿನ ನೋಡಿ. ಇದರಿಂದ ನೀನೇ ನನ್ನ ಅಸಿಸ್ಟೆಂಟ್ ಆಗ್ಬೇಕು ಅನ್ಬಿಟ್ಟು ಡಿಸೈಡ್ ಮಾಡ್ಬಿಟ್ಟು ಅವನ್ಗೆ ಒಂದು ವರನ ಕೊಡ್ತಾನೆ. ನಮ್ ಹೀರೋನು ಕೂಡ ಈ ಡ್ರ್ಯಾಕುಲನ ಅಸಿಸ್ಟೆಂಟ್ ಆಗ್ಬಿಟ್ಟು ಇವನ್ಗೆ ಏನೇನ್ ಬೇಕು ಎಲ್ಲಾನು ಕೂಡ ಇವನೇ ಮಾಡ್ಕೊಡ್ತಾ ಇರ್ತಾನೆ. ಅಂದ್ರೆ ಈ ಮನುಷ್ಯರೆಲ್ಲರನ್ನು ಕೂಡ ಕರ್ಕೊಂಡ್ ಬಂದ್ಬಿಟ್ಟು ಈ ಡ್ರ್ಯಾಕುಲಾಗೆ ಬಲಿ ಕೊಡೋದು. ಈ ಡ್ರ್ಯಾಕುಲಾ ತಿನ್ನೋದು ಮನುಷ್ಯನ ರಕ್ತ ಹಾಗೆ ಮನುಷ್ಯನ ಬಾಡಿ, ಇದನ್ನೆಲ್ಲ ಒಂದು ತಂದು ಕೊಡ್ತಾ ಇರ್ತಾನೆ. ಮತ್ತೆ ನಮ್ ಹೀರೋಗೂ ಒಂದು ಪವರ್ ಕೊಟ್ಟಿರ್ತಾನೆ. ಅದೇನಪ್ಪಾ ಅಂದ್ರೆ ನಮ್ ಹೀರೋ ಯಾವುದೇ ಒಂದು ಚಿಕ್ಕ ಹುಳನ್ನು ತಿಂದ್ರು ಕೂಡ ಅವನಿಗೆ ಸೂಪರ್ ಪವರ್ ಬರುತ್ತೆ, ಅದು ಸ್ವಲ್ಪ ನಿಮಿಷಗಳ ಕಾಲ. ಆ ರೀತಿಯಾದಂತ ಪವರ್ ನ ಕೊಟ್ಟಿರ್ತಾನೆ. ಬಟ್ ಆದ್ರೆ ಒಂದು ದಿನ ಏನಾಗುತ್ತೆ ಅಂದ್ರೆ, ವೆಂಪೈರ್ ಹಂಟರ್ಸ್ ಗಳು ಈ ಡ್ರ್ಯಾಕುಲಾ ಕಥೆನ ಮುಗ್ಸೋಕೆ ಅಂತ ಬಂದಾಗ ಡ್ರ್ಯಾಕುಲನ್ ಕೂಡ ಅವ್ರಿಗೆ ಸರಿಯಾಗಿ ಹೊಡೆದಾಕ್ಬಿಡ್ತಾನೆ. ಬಟ್ ಆದ್ರೆ ಅವ್ರ ಜೊತೆ ಬಂದಂತ ಒಂದು ಫಾದರ್ ಒಂದು ಮಂತ್ರನ ಹೇಳಿ ಒಂದು ಪೌಡರ್ ನ ಹಾಕ್ಬಿಟ್ಟು ಡ್ರ್ಯಾಕುಲನ ಲಾಕ್ ಮಾಡ್ಕೊಂಡ್ಬಿಡ್ತಾರೆ. ಈ ಡ್ರ್ಯಾಕುಲನ ಲಾಕ್ ಮಾಡೋಕೆ ಇರೋದು ಇದೊಂದೇ ದಾರಿ. ಯಾವ್ದೇ ಒಂದು ಪೌಡರ್ ನ ಹಾಕಿ ಸರಿಯಾಗಿರೋ ಮಂತ್ರ ಹೇಳಿದ್ರೆ ಇವನು ಲಾಕ್ ಆಗಿ ಹೋಗ್ಬಿಡ್ತಾನೆ. ಅದೇ ಜಾಗಕ್ಕೆ ನಮ್ ಹೀರೋನು ಕೂಡ ಬರ್ತಾನೆ ಕಾಪಾಡೋಣ ಅನ್ಬಿಟ್ಟು. ಅವಾಗ ವೆಂಪೈರ್ ಹಂಟರ್ಸ್ ಗಳು ಹೇಳ್ತಾರೆ, ಇವನ್ನ ಹಿಂಗೆ ಬಿಟ್ರೆ ಸರ್ ಹೋಗೋದಿಲ್ಲ, ಇವನ್ನ ಮುಗಿಸ್ಬೇಕು, ಇವನ್ ತುಂಬಾ ಜನನ ಕೊಲೆ ಮಾಡಿದಾನೆ, ನೀನ್ ಇದಕ್ಕೆ ಅಡ್ಡ ಬರ್ಬೇಡ ಅಂತ. ಆದ್ರೆ ಡ್ರ್ಯಾಕುಲಾ ನಮ್ ಹೀರೋ ಹತ್ರ ತುಂಬಾ ಫೀಲಿಂಗ್ ಅಲ್ಲಿ ಮಾತಾಡ್ತಾ ಇರ್ತಾನೆ. ನೋಡಿ, ಇವಾಗ ನೀನ್ ಏನಾದ್ರು ಅವ್ರ ಮಾತು ಕೇಳಿದ್ರೆ ನನ್ನ ಸಾಯಿಸಾದ್ಮೇಲೆ ನಿನ್ನೂ ಕೂಡ ನನ್ಗೆ ಸಹಾಯ ಮಾಡಿದೀನಿ ಅನ್ಬಿಟ್ಟು ಜೈಲ್ಗೆ ಹಾಕ್ಬಿಡ್ತಾರೆ ಪರ್ಮನೆಂಟ್ ಆಗಿ, ನನ್ನ ಅರ್ಧ ದಾರಿಲಿ ಕೈ ಬಿಡ್ಬೇಡ ಅಂತ. ಇವನು ತುಂಬಾ ಫೀಲಿಂಗ್ ಅಲ್ಲಿ ಮಾತಾಡಿರೋದ್ರಿಂದ ನಮ್ ಹೀರೋಗೆ ಮನ್ಸು ಕರಗೋಗಿ ಅವನ್ನ ಒಂದು ಬಂಧನದಿಂದ ಬಿಡಿಸ್ಬಿಡ್ತಾನೆ. ಬಿಡಿಸಿದ ನೆಕ್ಸ್ಟ್ ಸೆಕೆಂಡ್ ಉಳಿದಂತ ವೆಂಪೈರ್ಸ್ ಹಂಟರ್ ಗಳನ್ನ ಸಾಯಿಸಾಕ್ಬಿಡ್ತಾನೆ. ಆದ್ರೆ ಅಲ್ಲಿದ್ದಂತ ಒಂದು ವೆಂಪೈರ್ ಹಂಟರು ಆ ಮನೆಯಲ್ಲಿರೋ ಕಿಟಕಿ ಹಾಕಿರೋ ಸ್ಕರ್ಟ್ ಎಲ್ಲ ಎಳೆದ್ಬಿಡ್ತಾನೆ. ಇದರಿಂದ ಸೂರ್ಯನ ಬೆಳಕು ಒಳಗಡೆ ಬಂದಿರೋದ್ರಿಂದ ಡ್ರ್ಯಾಕುಲಾ ಅಲ್ಲೇ ಸುಟ್ಟೋಗ್ತಾ ಇರ್ತಾನೆ. ಆದ್ರೆ ರೆನ್ಫೀಲ್ಡ್ ಇವನ್ಗೆ ಸಹಾಯ ಮಾಡ್ಬಿಡ್ತಾನೆ. ಈ ಜಾಗದಲ್ಲಿ ಇನ್ನೂ ಇದ್ರೆ ಸೇಫ್ ಅಲ್ಲ ಅನ್ಬಿಟ್ಟು ಆ ಜಾಗನೇ ಬಿಟ್ಬಿಟ್ಟು ಬೇರೆ ಜಾಗಕ್ಕೆ ಹೊರಟು ಹೋಗ್ಬಿಡ್ತಾರೆ. ನಮ್ ಹೀರೋನು ಕೂಡ ಒಂದು ಬಾರ್ ನಲ್ಲಿ ಕೂತ್ಕೊಂಡು ನೆಕ್ಸ್ಟ್ ಯಾವ ಜಾಗಕ್ಕೆ ಹೋಗ್ಬೇಕು ಅಂತ ಪ್ಲಾನಿಂಗ್ ನ ಮಾಡ್ಕೋತಾ ಇರ್ತಾನೆ. ಮತ್ತೆ ಅಲ್ಲಿ ಇದ್ದಂತ ಒಂದು ರೆಸ್ಟೋರೆಂಟ್ ಹುಡುಗಿ ಹತ್ರ ಒಂದು ಪೆನ್ ಇಸ್ಕೋತಾನೆ. ಅದು ಯಾವ ಪೆನ್ ಅಂದ್ರೆ ಇವ್ರದೇ ಆದ ರೆಸ್ಟೋರೆಂಟ್ ಬ್ರ್ಯಾಂಡ್. ಮತ್ತೆ ಸೀನು ಪ್ರೆಸೆಂಟ್ ಗೆ ಬರುತ್ತೆ. ಇಲ್ಲೇ ನಾವು ಕ್ಯಾಥಲಿ ನನ್ನ ಒಂದು ಲೇಡಿ ತನ್ನ ಬಾಯ್ ಫ್ರೆಂಡ್ ಹೇಗೆಲ್ಲ ಇವಳಿಗೆ ಮೋಸ ಮಾಡ್ದ ಅನ್ಬಿಟ್ಟು ತುಂಬಾ ಅಳ್ತಾ ಇರ್ತಾಳೆ. ಇದನ್ನ ನೋಡಿದ ರೆನ್ಫೀಲ್ಡ್ ಇವನ ಒಂದು ಬಾಯ್ ಫ್ರೆಂಡ್ ನೇ ಆ ಡ್ರ್ಯಾಕುಲಾಗೆ ತಿನ್ನ ಕೊಡೋಣ ಅನ್ಬಿಟ್ಟು ಡಿಸೈಡ್ ಮಾಡ್ಕೋತಾನೆ. ಯಾಕಪ್ಪ ಅಂದ್ರೆ ಇವನ್ಗೆ ಒಳ್ಳೆಯವ್ರನ್ನ ಸಾಯಿಸೋದಕ್ಕೆ ಇಷ್ಟ ಆಗ್ತಾ ಇರೋದಿಲ್ಲ ಈಗ ಬರ್ತಾ ಇದರಿಂದ. ಮತ್ತೆ ನಮ್ ಹೀರೋ ಆ ಕ್ಯಾಥಲಿನ ಬಾಯ್ ಫ್ರೆಂಡ್ ಮಿಚ್ ಹತ್ರ ಹೋಗ್ತಾನೆ. ಅಲ್ಲಿ ನೋಡಿದ್ರೆ ಅವ್ರುಗಳು ಒಂದು ಕ್ರಿಮಿನಲ್ ಫ್ಯಾಮಿಲಿಗೆ ಸೇರ್ಬೇಕಾಗಿರುವಂತ ಡ್ರಗ್ ನ ಇವ್ರುಗಳು ಕತ್ಕೊಂಡ್ ಬಂದ್ಬಿಟ್ಟಿರ್ತಾರೆ. ನಮ್ ಹೀರೋನು ಕೂಡ ಇವ್ರುಗಳ ಹತ್ರ ಬಂದ್ಬಿಟ್ಟು ಒಂದು ಕರ್ಚಿಫ್ಗೆ ಪ್ರಜ್ಞೆ ತಪ್ಪಾಗುವಂತ ಒಂದು ಕೆಮಿಕಲ್ ನ ಹಾಕ್ಬಿಟ್ಟು ಇವ್ರಿಗೆ ಮುಸುಸಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಇವ್ರುಗಳು ಕೂಡ ಇವನ್ಗೆ ಹೊಡಿಯಕ್ಕೆ ಅಂತ ಬರ್ತಾರೆ. ಆದ್ರೆ ನಮ್ ಹೀರೋ ಬಿಡೋದಿಲ್ಲ. ಒಬ್ಬೊಬ್ರಿಗೂ ಕೂಡ ಆ ಒಂದು ಕೆಮಿಕಲ್ ನ ಸ್ಮೆಲ್ ಮಾಡಿಸ್ಬಿಡ್ತಾನೆ. ಇದರಿಂದ ಅವ್ರುಗಳು ಕೂಡ ಪ್ರಜ್ಞೆ ತಪ್ಪ ಹೋಗ್ತಾ ಇರ್ತಾರೆ. ಆಗ ಮಿಚ್ಚಿದನಲ್ಲ ಅವನೊಬ್ಬ ವ್ಯಕ್ತಿ ಬಂದ್ಬಿಟ್ಟು ಸಾಯಿಸ್ಬಿಡ್ತಾನೆ. ನೋಡಿದ್ರೆ ಆ ಕ್ರಿಮಿನಲ್ ಫ್ಯಾಮಿಲಿ ಅವ್ರ ಕಡೆ ಇವನ್ನ ಕಳ್ಸಿರೋದು. ಇದರಿಂದ ಇಲ್ಲಿ ಫೈಟ್ ಕೇಳಿತಾನೆ. ನೋಡಿದ್ರೆ ಆ ವ್ಯಕ್ತಿ ಕೂಡ ನಮ್ ಹೀರೋಗೆ ಸರಿಯಾಗಿ ಹೊಡಿತಾ ಇರ್ತಾನೆ. ಇದರಿಂದ ನಮ್ ಹೀರೋ ಏನ್ ಮಾಡ್ತಾನೆ ಅಂದ್ರೆ ಮತ್ತೆ ಒಂದು ಹೂಳನ್ನ ತಿಂತಾನೆ.
ತಿಂದಿದ ತಕ್ಷಣ ಅವ್ನ ಬಾಡಿ ಒಳಗಡೆ ಪವರ್ ಬರುತ್ತೆ ನೋಡ್ರಿ. ಅವನ ಹತ್ರ ಇದಂತ ಒಂದು ಪೆನ್ನ ತಗೊಂಡು ಅವ್ನ ಕುತ್ತಿಗೆಗೆ ಚುಚ್ಬಿಟ್ಟು ಅವ್ನ ಕೈಯಿಂದನೇ ಅವ್ನ ತಲೆಗೆ ಗುದ್ದುತ್ತ ನೋಡ್ರಿ. ಅಷ್ಟೇ ತಲೆನೇ ಕಿತ್ಕೊಂಡ್ ಬಂದ್ಬಿಡುತ್ತೆ ಬಾಡಿಯಿಂದ. ಕಿತ್ಕೊಂಡ್ ಹೋಗ್ಬಿಟ್ಟು ಆ ಕ್ರಿಮಿನಲ್ ಫ್ಯಾಮಿಲಿಯ ಮಗನ್ ಇರ್ತಾನಲ್ಲ, ಇವನ ಹೆಸರು ಟೆಡಿ ಅಂತ, ಅವ್ನ ಕಾರ್ ಹತ್ರ ಹೋಗಿ ಬಿದ್ದ್ಬಿಡುತ್ತೆ. ಇದನ್ನ ನೋಡಿ ಆ ಟೆಡಿ ತುಂಬಾನೇ ಭಯ ಪಡ್ಕೊಂಡು ಅಲ್ಲಿಂದ ಸ್ಪೀಡ್ ಆಗಿ ಕಾರ್ ತಗೊಂಡು ಹೋಗಕ್ಕೆ ಶುರು ಮಾಡ್ತಾನೆ. ಮತ್ತೆ ಇಲ್ಲೇ ನಾವು ಒಂದು ಪೊಲೀಸ್ ಆಫೀಸರ್ನ ನೋಡ್ತೀವಿ. ಇವಳ ಹೆಸರು ರೆಬೆಕಾ ಅಂತ. ಇವಳನ್ನ ಟ್ರಾಫಿಕ್ ಪೊಲೀಸ್ಗೆ ಹಾಕಿರ್ತಾರೆ. ಯಾರ್ಯಾರು ಕುಡ್ಕೊಂಬಂದ್ ಗಾಡಿ ಓಡಿಸಿದ್ರೆ ಹಿಡ್ಕೊಳ್ಳಿ ಅನ್ಬಿಟ್ಟು. ಆದ್ರೆ ಇವಳಿಗೆ ಈ ಕೆಲಸ ಇಷ್ಟ ಇರೋದಿಲ್ಲ. ಇವಳಿಗೇನೋ ದೊಡ್ಡದಾಗಿ ಮಾಡ್ಬೇಕು ಅಂತ ಇರುತ್ತೆ. ಟೆಡಿ ಬೇರೆ ತುಂಬಾ ಸ್ಪೀಡ್ ಆಗಿ ಬರ್ತಾ ಇರ್ತಾನಲ್ಲ, ಅವ್ನ ಗಾಡಿಲಿ ಮಾದಕ ವಸ್ತುಗಳು ಬೇರೆ ಇರುತ್ತೆ. ಈ ಪೊಲೀಸರು ಇದನ್ನೇನ ನೋಡ್ಬಿಟ್ರೆ ನನ್ನ ಹಿಡ್ಕೊಂಡು ಹೊಳಗಾಕ್ಬಿಡ್ತಾರೆ ಅನ್ಬಿಟ್ಟು ಆ ಕಾರ್ನ ಇನ್ನೂ ಸ್ಪೀಡ್ ಮಾಡ್ಬಿಡ್ತಾನೆ. ಅಲ್ಲಿ ಹಾಕಿರುವಂತಹ ಬ್ಲಾಕರ್ನೆಲ್ಲಾನು ಕೂಡ ಕುತ್ಕೊಂಡು ಹೋಗ್ತಾ ಇರ್ತಾನೆ. ಇದರಿಂದ ರೆಬೆಕಾ ಏನ್ ಮಾಡ್ತಾಳೆ ಅಂದ್ರೆ ಗನ್ನ ತಗೊಂಡ್ಬಿಟ್ಟು ಆ ಒಂದು ಟೈರ್ಗೆ ಶೂಟ್ ಮಾಡ್ಬಿಡ್ತಾಳೆ. ಇದರಿಂದ ಗಾಡಿ ನಿಂತೋಗಿರೋದ್ರಿಂದ ಅವನು ಆ ಒಂದು ಮಾದಕ ವಸ್ತುಗಳನ್ನ ತಗೊಂಡು ಓಡಕ್ಕೆ ಶುರು ಮಾಡ್ತಾನೆ. ಆದ್ರೆ ರೆಬೆಕಾ ಬಿಡೋದಿಲ್ಲ. ಹಾಗೂ ಈಗ ಮಾಡಿ ಅವನ್ಗೆ ಹೊಡೆದು ಅವನ್ನ ಲಾಕ್ ಮಾಡ್ಕೊಂಡ್ಬಿಡ್ತಾಳೆ. ಈ ಕಡೆ ನಮ್ ಹೀರೋ ಆ ದೈತ್ಯಕಾರದ ಮನುಷ್ಯನ ಹೊಡೆದಾಕಿದ್ನಲ್ಲ, ಅವನ್ನ ಕರ್ಕೊಂಡು ಈ ಡ್ರಾಕುಲಾ ಹತ್ರ ಬರ್ತಾನೆ. ಈ ಡ್ರಾಕುಲನು ಕೂಡ ತುಂಬಾ ವಿಚಿತ್ರವಾಗಿ ಸುಟ್ಟೋಗ್ಬಿಟ್ಟಿರ್ತಾನೆ. ನಮ್ ಹೀರೋ ತಂದ ಅಂತ ದೈತ್ಯಕಾರ ಮನುಷ್ಯನ ಬ್ಲಡ್ ನ ಕುಡಿದ ತಕ್ಷಣ ಇವನ್ಗೆ ಇಷ್ಟ ಆಗೋದಿಲ್ಲ. ಯಾಕಪ್ಪ ಅಂದ್ರೆ ಇವನ್ಗೇನಿದ್ರು ಪ್ಯೂರ್ ಬ್ಲಡ್ ಬೇಕಾಗಿರುತ್ತೆ, ಒಂದು ಒಳ್ಳೆ ಮನುಷ್ಯರು ಬೇಕಾಗಿರುತ್ತೆ. ಅಂತವರ ಬ್ಲಡ್ ಕುಡಿದ್ರೆ ಮಾತ್ರ ಇವನ್ಗೆ ಪವರ್ ಬರುತ್ತೆ, ಹಾಗೆ ಇವನು ಮತ್ತೆ ರಿಕವರಿ ಆಗ್ತಾನೆ. ಇದನ್ನೆಲ್ಲ ವಿಷಯ ಇವನ್ಗೆ ಹೇಳ್ತಾ ಇರ್ತಾನೆ. ಇದರಿಂದ ಇವ್ರಗಳ ಮಧ್ಯೆ ಒಂದು ವಾದ ಆಗುತ್ತೆ. ನಮ್ ಹೀರೋನು ಕೂಡ ನಾವು ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು, ಹಿಂಗೆ ಆದ್ರೆ ನಾವ್ ಇಬ್ರು ಕೂಡ ಸಿಗಾಕೊಂಡ್ಬಿಡ್ತೀವಿ, ನೀನ್ ಹೆಂಗೋ ಬಚಾವ್ ಆಗ್ಬಿಡ್ತೀಯ, ನನ್ನ ಲೈಫು ಸ್ಪಾಯ್ಲ್ ಆಗ್ಬಿಡುತ್ತೆ ಅಂತ ಹೇಳಿದ ತಕ್ಷಣ ಇವನು ಕೂಡ ಅವನ ಹೊಟ್ಟೆಗೆ ಕುಯ್ದು ಬಿಡ್ತಾನೆ. ಕುಯ್ದಿರೋದ್ರಿಂದ ಅವನಿಗೆ ನೋವು ತಡ್ಕೊಳಕಾಗ್ದಲೆ ಒದ್ದಾಡ್ತಾ ಇರ್ತಾನೆ. ಅವಾಗ ಡ್ರಾಕುಲನು ಕೂಡ ನೀನ್ ನನ್ನ ಅಸಿಸ್ಟೆಂಟು, ನಾನ್ ಹೇಳ್ದಂಗೆ ಕೇಳ್ಬೇಕು, ಅವಾಗ ಮಾತ್ರ ನೀನ್ ಜೀವಂತವಾಗಿರ್ತೀಯ, ಇಲ್ಲಾಂದ್ರೆ ನಿನ್ನ ಸಾಯಿಸ್ಬಿಡ್ತೀನಿ ಅಂತ ಹೆದರ್ಸ್ಬಿಟ್ಟು ಅವ್ನ್ ಬ್ಲಡ್ ನ ಕುಯ್ದಿರೋಂತ ಜಾಗದ ಮೇಲೆ ಹಾಕ್ತಾನೆ. ಅವಾಗ ಆ ಜಾಗ ಫುಲ್ ರಿಕವರಿ ಆಗುತ್ತೆ. ಹೌದು, ಈ ಡ್ರಾಕುಲಿನ ಬ್ಲಡ್ ಅಲ್ಲಿ ಇರುವಂತ ಸ್ಪೆಷಾಲಿಟಿನೇ ಇದು. ಅದೇನಪ್ಪ ಅಂದ್ರೆ ಇವನ್ ಬ್ಲಡ್ ಇಂದ ಯಾವುದೇ ಒಂದು ಗಾಯದ ಮೇಲೆ ಹಾಕಿದ್ರು ಕೂಡ ಆ ಗಾಯ ಸೆಕೆಂಡ್ ಅಲ್ಲಿ ಹೀಲ್ ಆಗಿ ಹೋಗ್ಬಿಡುತ್ತೆ. ಮತ್ತೆ ಯಾರಾದ್ರೂ ಇವನ್ ಕೈಯಿಂದ ಸತ್ತೋದ್ರು ಕೂಡ ಅವ್ರನ್ನ ಬದುಕಿಸುವಂತ ಪವರ್ ಕೂಡ ಇರುತ್ತೆ ಈ ಒಂದು ಬ್ಲಡ್ ಗೆ. ನೆಕ್ಸ್ಟ್ ಟೆಡಿನ ಕಸ್ಟಡಿಗೆ ತಗೊಂಡಿರ್ತಾರೆ. ಆದ್ರೆ ಅವ್ನ ಇನ್ಫ್ಲೂಯೆನ್ಸ್ ಎಲ್ಲ ಮಾಡಿ ಅವ್ನ ಫ್ಯಾಮಿಲಿ ತುಂಬಾ ಹೈ ಅಲ್ಲಿ ಇರ್ತಾರಲ್ಲ, ಇದರಿಂದ ಅವನ ಈಸಿಯಾಗಿ ರಿಲೀಸ್ ಮಾಡ್ಬಿಡ್ತಾರೆ. ಇದರಿಂದ ರೆಬೆಕಾಗಂತೂ ತುಂಬಾ ಬೇಜಾರಾಗ್ತಾ ಇರುತ್ತೆ, ಮತ್ತೆ ಕೋಪ ಬರ್ತಾ ಇರುತ್ತೆ ಕೂಡ. ನಾನು ಇಷ್ಟು ಕಷ್ಟಪಟ್ಟು ಅವನ್ನ ಹಿಡ್ದೆ, ಅವ್ನ ಇನ್ವೆಸ್ಟಿಗೇಷನ್ ಮಾಡಿ ಅವನ್ನ ಜೈಲ್ಗೆ ಹಾಕೋದ್ ಬಿಟ್ಬಿಟ್ಟು ಇವ್ರೇನ್ ಹಿಂಗ್ ಬಿಟ್ಬಿಟ್ರಲ್ಲ ಅಂದ್ಬಿಟ್ಟು ಕೋಪ ಮಾಡ್ಕೋತಿರ್ಬೇಕಾದ್ರೆ ಅಲ್ಲಿಗೆ ಇವ್ರ ಸಿಸ್ಟರ್ ಕೂಡ ಬರ್ತಾಳೆ. ಇವಳ ಹೆಸರು ಕ್ಯಾರೆಲ್ ಅಂತ. ಕ್ಯಾರೆಲ್ ಬಂದ್ಬಿಟ್ಟು ಏನಾಯ್ತು ಅಂತ ಕೇಳಿದಾಗ ಇವಳು ಕೂಡ ನಡೆದಿರೋದನ್ನೆಲ್ಲ ಹೇಳ್ತಾಳೆ. ಇಲ್ಲಿ ನಮ್ಗೆ ಗೊತ್ತಾಗುತ್ತೆ ಇವ್ರ ತಂದೆನ ಇವ್ರ ಕಡೆಯವರೇ ಹೊಡೆದು ಸಾಯಿಸ್ಬಿಟ್ಟಿದ್ದಾರೆ ಅಂತ. ಇದರಿಂದ ರೆಬೆಕಾ ಯಾವಾಗ್ಲೂ ಕೂಡ ಇವ್ರನ್ನ ಹೇಗಾದ್ರೂ ಮಾಡಿ ಅರೆಸ್ಟ್ ಮಾಡಿ ಜೈಲ್ಗೆ ಹಾಕ್ಬೇಕು ಅಂತ ಕಾಯ್ಕೊಂಡೇ ಇರ್ತಾಳೆ. ನೆಕ್ಸ್ಟ್ ಟೆಡಿ ಮನೆಗೆ ಬಂದಾಗ ಅವ್ರ ತಾಯಿ ಇವ್ಗೆ ಸರಿಯಾಗಿ ಬೈತಾ ಇರ್ತಾಳೆ. ಯಾಕಪ್ಪ ಅಂದ್ರೆ ನಮ್ದು ಇಷ್ಟು ದೊಡ್ಡ ಕ್ರಿಮಿನಲ್ ಫ್ಯಾಮಿಲಿ, ನೀನ್ ಯಾವ್ದೊಂದು ಚಿಕ್ಕ ಕೇಸ್ ನಿನ್ ಕೈಲಿ ಹ್ಯಾಂಡಲ್ ಮಾಡಕ್ ಆಗಲ್ವಲ್ಲ, ಮುಂದಕ್ಕೆ ನೀನ್ ಹೇಗೆ ದೊಡ್ಡ ಡಾನ್ ಆಗ್ತೀಯಾ, ಇನ್ಮೇಲೆ ಈ ತರ ಆಗ್ಬಾರ್ದು ಅನ್ಬಿಟ್ಟು ಇವನ್ಗೆ ಸರಿಯಾಗಿ ಬೈತಾ ಇರ್ತಾಳೆ. ನೆಕ್ಸ್ಟ್ ರೆಬೆಕಾ ಏನ್ ಮಾಡ್ತಾಳೆ ಅಂದ್ರೆ ಟೆಡಿ ಕಾರ್ ಅಷ್ಟೊಂದು ಸ್ಪೀಡ್ ಆಗಿ ಎಲ್ಲಿಂದ ತಗೊಂಡ್ಬಂದ ಅನ್ಬಿಟ್ಟು ಅದನ್ನ ಹುಡ್ಕೊಂಡ ಜಾಗಕ್ಕೆ ಹೋಗ್ತಾಳೆ. ಹೋದಾಗ ಇವಳಿಗೆ ಅಲ್ಲಿ ಒಂದು ಪೆನ್ ಸಿಗುತ್ತೆ. ಈ ಪೆನ್ ಬೇರೆ ಯಾವ್ದು ಅಲ್ಲ, ನಮ್ ಹೀರೋ ಹತ್ರ ಇತ್ತಲ್ಲ, ಒಂದು ರೆಸ್ಟೋರೆಂಟ್ ಅಲ್ಲಿ ಇಸ್ಕೊಂಡಿದ್ನಲ್ಲ, ಒಂದು ಬಾರ್ ಅಲ್ಲಿ ಇಸ್ಕೊಂಡಿದ್ನಲ್ಲ, ಅದೇ ಪೆನ್ ಆಗಿರುತ್ತೆ. ಇದರಿಂದ ಇವಳು ಕೂಡ ಅದೇ ಒಂದು ಕೆಫೆ ಹತ್ರ ಬರ್ತಾಳೆ. ಆದ್ರೆ ಅದೇ ಒಂದು ಕೆಫೆ ಒಳಗಡೆ ನಮ್ ಹೀರೋ ಕೂಡ ಇರ್ತಾನೆ. ಯಾಕೆಂದ್ರೆ ಡ್ರಾಕುಲಾಗೆ ಒಂದು ವಿಕ್ಟಿಮ್ ನ ತಗೊಂಡ್ ಹೋಗೋಣ ಅನ್ಬಿಟ್ಟು. ರೆಬೆಕಾನು ಕೂಡ ಆ ಒಂದು ಕೆಫೆ ಒಳಗಡೆ ಬಂದಾಗ ಆಗ ನೆಕ್ಸ್ಟ್ ಸೆಕೆಂಡ್ಗೆ ಟೆಡಿ ಇವಳ ಮೇಲೆ ರಿವೆಂಜ್ ನ ತೀರ್ಸ್ಕೊಬೇಕು ಅಂದ್ಬಿಟ್ಟು ಅವ್ನ ಕಡೆಯವ್ರು ಎಲ್ಲಾರನು ಕೂಡ ಹಾಕೊಂಡು ಆ ರೆಸ್ಟೋರೆಂಟ್ ನ ಹೈಜಾಕ್ ಮಾಡ್ಕೊಂಡ್ಬಿಡ್ತಾನೆ. ಹೈಜಾಕ್ ಮಾಡ್ಕೊಂಡು ರೆಬೆಕಾಗೆ ಗನ್ನ ಇಂಪಾಯಿಂಟ್ ಮಾಡ್ತಾನೆ. ನಿಮ್ ತಂದೆನೂ ಕೂಡ ಇದೇ ರೀತಿ ನಮ್ಮನ್ನ ಹೆದರ್ ಹಾಕೊಂಡ್ರು, ಆದ್ರೆ ನಾವು ಅವ್ರನ್ನ ಬಿಡ್ಲಿಲ್ಲ. ಅವ್ರಿಗೆ ಸರಿಯಾಗಿ ಹೊಡೆದು ಅವ್ರನ್ನ ಅಲ್ಲೇ ಸಾಯಿಸ್ಬಿಟ್ಟು ಈಗ ನೀನು ಕೂಡ ನಿಮ್ ತಂದೆ ತರನೇ ಪ್ರಾಣ ಕೊಡ್ಕೊಳಕ್ ಇಷ್ಟಪಡ್ತೀಯಾ ಅಥವಾ ನನ್ನ ಹತ್ರ ಪ್ರಾಣ ಭಿಕ್ಷೆ ಕೇಳ್ತೀಯ ಅಂದಾಗ ರೆಬೆಕಾನು ಕೂಡ ಹೆದರ್ಕೊಳ್ಳೋದಿಲ್ಲ. ಅದೇನ್ ಮಾಡ್ತೀಯ ಮಾಡು, ಶೂಟ್ ಮಾಡ್ತೀಯಾ, ನಿನ್ಗೆ ದಮ್ ಇದ್ರೆ ಶೂಟ್ ಮಾಡೋಲಿ ಅಂತ ಆವಾಜ್ ಆಗ್ತಾ ಇರ್ತಾಳೆ. ಇದನ್ನೆಲ್ಲ ಕೂಡ ನಮ್ ಹೀರೋ ನೋಡ್ತಾ ಇರ್ತಾನೆ. ಇವ್ಳ ಧೈರ್ಯನ ನೋಡ್ಬಿಟ್ಟು ಇವನ್ಗೆ ಫುಲ್ಲು ಖುಷಿಯಾಗಿ ಹೋಗ್ಬಿಡುತ್ತೆ. ಮತ್ತೆ ಇವಳಿಗೆ ಸಹಾಯ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಇವನ ಹತ್ರ ಇದ್ದಂತ ಒಂದು ಹುಳನ ತಿನ್ಕೊಂಡು ಇನ್ನೇನು ಟೆಡಿ ಇವಳನ್ನ ಶೂಟ್ ಮಾಡ್ಬೇಕು ಅನ್ನಷ್ಟಲ್ಲಿ ನಮ್ ಹೀರೋ ಬಂದ್ಬಿಟ್ಟು ಸೂಪರ್ ಆಗಿ ಇವನ್ಗೆ ಹೊಡೆಯಕ್ಕೆ ಶುರು ಮಾಡ್ತಾನೆ. ಇಲ್ಲಿ ಒಂದು ಸೀನು ಶುರು ಆಗುತ್ತೆ ನೋಡ್ರಿ. ಈ ಒಂದು ಮೂವಿ ಒಳಗಡೆ ಎಷ್ಟು ವೈಲೆನ್ಸ್ ಇದೆ ಅಂದ್ರೆ ಅದನ್ನೆಲ್ಲ ಇಲ್ಲಿ ತೋರ್ಸಕ್ ಆಗೋದಿಲ್ಲ. ಸೂಪರ್ ಆಗಿ ಇವರಿಬ್ರು ಈಗ ಫೈಟ್ ನ ಶುರು ಮಾಡ್ತಾರೆ. ರೆಬೆಕಾನು ಕೂಡ ತನ್ನ ಗನ್ನಿಂದ ಸಿಕ್ತವ್ರೆಲ್ಲರನ್ನು ಕೂಡ ಶೂಟ್ ಮಾಡಿ ಬಿಸಾಕ್ತಾ ಇರ್ತಾಳೆ. ನಮ್ ಹೀರೋನು ಕೂಡ ಸಿಕ್ತವ್ರಿಗೆಲ್ಲ ಮುಖಾಮುಖಿ ನೋಡ್ದಂಗ್ ಗುದ್ದುತ್ತಾ ಇರ್ತಾನೆ. ನೋಡ್ತಿದ್ದಂಗೆನೆ ಇವ್ರ ಕಡೆ ಇರೋರು ಎಲ್ಲರಿಗೂ ಕೂಡ ಹೊಡೆದಾಕ್ಬಿಡ್ತಾರೆ. ಇದರಿಂದ ಟೆಡಿ ಏನ್ ಮಾಡ್ತಾನೆ ಅಂದ್ರೆ ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಎಲ್ಲಾರನು ಕೂಡ ಹೊಡೆದು ಮುಗಿಸಾದ್ಮೇಲೆ ನಮ್ ಹೀರೋಗೆ ಥ್ಯಾಂಕ್ಸ್ ಹೇಳ್ತಾ ಇರ್ತಾಳೆ ರೆಬೆಕಾ. ನಿನ್ನಿಂದ ನನ್ ಪ್ರಾಣ ಹೊಡಿತು, ಅಷ್ಟೇ ಅಲ್ದಲೆ ಇಲ್ಲಿ ಯಾರು ಇದ್ದೋ ಅವರೆಲ್ಲರೂ ಕೂಡ ನಿಮ್ ಪ್ರಾಣ ಉಳಿಸಿದ್ಯಾ ಅನ್ಬಿಟ್ಟು ಅವರೆಲ್ಲರೂ ಕೂಡ ನಮ್ ಹೀರೋಗೆ ಥ್ಯಾಂಕ್ಸ್ ನ ಹೇಳ್ತಾರೆ. ಇದರಿಂದ
ಫಾರ್ ದ ಫಸ್ಟ್ ಟೈಮ್ ನಮ್ಮ ಹೀರೋ ಯಾರಿಗೋ ಒಬ್ರಿಗೆ ಸಹಾಯ ಮಾಡಿರೋದ್ರಿಂದ ಅವರೆಲ್ಲ ಇವನ್ಗೆ ಥ್ಯಾಂಕ್ಸ್ ಹೇಳಿರೋದ್ರಿಂದ ಇವನ್ಗೇನೋ ಒಂಥರ ಫೀಲ್ ಆಗ್ತಾ ಇರುತ್ತೆ. ಈ ಫೀಲ್ ಇವನ್ಗೆ ತುಂಬಾನೇ ಇಷ್ಟ ಆಗ್ಬಿಡುತ್ತೆ. ಬಟ್ ಆದ್ರೆ ಈ ವಿಷಯ ಡ್ರ್ಯಾಕುಲಾಗೆ ಗೊತ್ತಾಗೋಗ್ಬಿಡುತ್ತೆ. ಗೊತ್ತಾಗ್ಬಿಟ್ಟು ಇವನ್ಗೆ ಸರಿಯಾಗಿ ಬೈತಾ ನೆಕ್ಸ್ಟ್ ಇವನ್ನ ಪ್ಲಾನ್ ನ ಹೇಳ್ತಾನೆ. ಈಗ ಡ್ರ್ಯಾಕುಲಾ ಸರಿಯಾಗಿ ರಿಕವರಿ ಆಗ್ತಾ ಹೋಗ್ತಾ ಇರ್ತಾನೆ. ಇವಾಗ ಇವನು ಈ ಭೂಮಿನ ನಾನ್ ಆಳ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡಿರ್ತಾನೆ. ಅದೇ ಹೇಗಪ್ಪ ಅಂದ್ರೆ ಕೆಟ್ಟವರೆಲ್ಲ ನನ್ನ ಸೈಡ್ ಇರ್ಲಿ, ಒಳ್ಳೆಯವರೆಲ್ಲರನ್ನು ಕೂಡ ನಾನು ಮುಗಿಸ್ಬಿಡ್ತೀನಿ. ಈ ರೀತಿಯಾದ ಒಂದು ಪ್ಲಾನ್ ನಾನು ಮಾಡ್ಕೊಂಡಿದೀನಿ, ಅದಕ್ಕೆ ನೀನ್ ಸಹಾಯ ಮಾಡ್ಬೇಕು ಅಂದಾಗ ಇವನ್ಗೆ ಯಾಕೋ ಇದು ಇಷ್ಟ ಆಗ್ತಾ ಇರೋದಿಲ್ಲ. ಇದರಿಂದ ಇವನ್ ಏನ್ ಮಾಡ್ತಾನೆ ಅಂದ್ರೆ ಯು ಆರ್ ನಾಟ್ ಅಲೋನ್ ಅನ್ನೋ ಒಂದು ಗ್ರೂಪ್ ಹತ್ರ ಬರ್ತಾನೆ. ಬಂದ್ಬಿಟ್ಟು ಅವ್ರ ಹತ್ರ ತನಗಾದ ಪ್ರಾಬ್ಲಮ್ ಬಗ್ಗೆ ಏನೆಲ್ಲ ಹೇಳ್ಕೊತಾನೆ. ನನಗೆ ಒಬ್ಬ ಬಾಸ್ ಇದ್ದಾನೆ, ಅವ್ನು ಹೇಳ್ದಾಗೆಲ್ಲ ನಾನು ಕೇಳ್ಬೇಕು. ಆದ್ರೆ ಇವಾಗ ಅವನು ದೊಡ್ಡ ಪ್ಲಾನ್ ಹಾಕೊಂಡಿದ್ದಾನೆ. ಅವ್ನು ಈ ಪ್ರಪಂಚದ ಮೇಲೆ ಆಳ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದಾನೆ ಅಂತ. ಆದ್ರೆ ಇದು ನನ್ಗೆ ಇಷ್ಟ ಇಲ್ಲ. ಅವ್ನ ಕೈಯಿಂದ ಹೇಗಾದ್ರೂ ಮಾಡಿ ನಂಗೆ ಮುಕ್ತಿ ಬೇಕು. ನಿಮ್ ಕೈಲಿ ಏನಾದ್ರು ಸಜೆಷನ್ ಮಾಡಕ್ಕಾಗುತ್ತೆ ಅಂದಾಗ ಅವ್ರುಗಳು ಕೂಡ ಹೇಳ್ತಾರೆ. ಬಟ್ ಆದ್ರೆ ನಮ್ ಹೀರೋ ಇವ್ರಗಳಿಗೆ ಯಾರಿಗೂ ಕೂಡ ಅವನೊಬ್ಬ ಡ್ರ್ಯಾಕುಲಾ ಅಂತಾನೆ ಹೇಳಿರೋದಿಲ್ಲ. ಸುಮ್ನೆ ಅವನೊಂದು ನಾರ್ಮಲ್ ಪರ್ಸನ್ ಅಂತ ಹೇಳಿರ್ತಾನೆ. ಇದರಿಂದ ಅವ್ರುಗಳು ಏನ್ ಸಜೆಷನ್ ಮಾಡ್ತಾರೆ ಅಂದ್ರೆ ನೀನು ಅವ್ನ ಮಾತುಗಳನ್ನ ಕೇಳ್ಬೇಡ, ಅವ್ನ ಕಡೆಗೆ ಗಮನನೇ ಕೊಡಬೇಡ. ನಿನ್ ಪಾಡಿ ನೀನು ನಿನ್ ಲೈಫ್ ನ ನೀನ್ ಎಂಜಾಯ್ ಮಾಡು, ನಿನ್ಗೋಸ್ಕರ ನೀನ್ ಬದುಕು. ಇಷ್ಟು ದಿನ ಅವನಿಗೋಸ್ಕರ ಬದುಕ್ತಿದ್ದಲ್ಲ, ಇವಾಗ ನೀನ್ ನಿನ್ಗೋಸ್ಕರ ಬದುಕಿದ್ರೆ ಅವ್ನ್ಗೆ ತಲೆ ಓಡೋದಿಲ್ಲ. ಯಾಕೆಂದ್ರೆ ಅವ್ನ್ ಪೂರ್ತಿ ಡಿಪೆಂಡ್ ಆಗಿರೋದೇ ನಿನ್ ಮೇಲೆ. ನೀನೇನಾದ್ರೂ ಅವ್ನ್ಗೆ ಬೇಕಾಗಿರೋದನ್ನ ತಂದು ಕೊಟ್ಟಿಲ್ಲ ಅಂದ್ರೆ ಅವನು ಅನ್ಕೊಂಡಿರೋದು ಪೂರ್ತಿ ಆಗೋದಿಲ್ಲ. ಇದರಿಂದ ನಿನ್ಗೂ ಕೂಡ ಒಂದು ನೆಮ್ಮದಿ ಸಿಗುತ್ತೆ ಅಂತ ಈ ರೀತಿಯಾದೊಂದು ಸಜೆಷನ್ ಕೊಡ್ತಾರೆ. ಇದು ಒಳ್ಳೆ ಐಡಿಯಾ ಅನ್ಬಿಟ್ಟು ಇವನು ಕೂಡ ಆ ಡ್ರ್ಯಾಕುಲಾ ಹತ್ರ ಹೋಗೋದನ್ನೇ ನಿಲ್ಲಿಸ್ಬಿಡ್ತಾನೆ. ಮತ್ತೆ ಇವಂದ್ ಯಾವ್ದೊಂದು ಹೊಸ ಮನೆನ ತಗೊಂಡು ಹೊಸ ಒಂದು ಲೈಫ್ ನ ಸ್ಟಾರ್ಟ್ ಮಾಡೋಕೆ ಶುರು ಮಾಡಿರ್ತಾನೆ. ಇದರಿಂದ ಇವನ್ಗೆ ತುಂಬಾನೇ ಖುಷಿ ಆಗ್ತಾ ಇರುತ್ತೆ, ಒಂದು ಹೊಸ ಫೀಲಿಂಗ್ ಬರ್ತಾ ಇರುತ್ತೆ ಇವನ್ಗೆ. ಮತ್ತೆ ಅವಾಗ ರೆಬಿಕಾನು ಕೂಡ ಮೀಟ್ ಮಾಡಕ್ಕೆ ಅಂತ ಹೋಗ್ತಾನೆ. ರೆಬಿಕಾ ಇವನ್ಗೆ ತುಂಬಾ ಇಷ್ಟ ಆಗ್ಬಿಟ್ಟಿರ್ತಾಳೆ. ಇದರಿಂದ ಅವಳ ಜೊತೆಗೆ ಖುಷಿಯಾಗಿ ಮಾತಾಡ್ತಾ ಅವಾಗ ಮೀಟ್ ಮಾಡ್ತಾ ಇರ್ತಾನೆ. ಈ ಕಡೆ ಟೆಡಿನ ತಾಯಿ ನಮ್ ಹೀರೋನ ಹುಡುಕ್ತಾ ಇರ್ತಾಳೆ. ಯಾಕಪ್ಪ ಅಂದ್ರೆ ಯಾರವನು ನನ್ ಮಗುನೇ ಹೊಡೆದು ಕಳ್ಸಿದಾನಲ್ಲ, ಅವ್ನ್ಗೆ ಅಷ್ಟೊಂದು ಧೈರ್ಯ ಇದೆಯಾ, ಅವನ್ನ ಹುಡುಕ್ಬೇಕು ಅಂದ್ಬಿಟ್ಟು ಅವನ್ನ ಹುಡುಕ್ತಾ ಇರ್ತಾರೆ ಇಂಟರ್ನೆಟ್ ಅಲ್ಲಿ. ಹೀಗೆ ಹುಡುಕ್ತಿರ್ಬೇಕಾದ್ರೆ ನಮ್ ಹೀರೋನು ಕೂಡ ಸಿಗಾಕೊಂಡ್ಬಿಡ್ತಾನೆ ಎಲ್ಲಿದ್ದಾನೆ ಅಂತ. ಅದ್ರ ಹೆಸರೇ ಓಲ್ಡ್ ಚಾರಿಟಿ ಹಾಸ್ಪಿಟಲ್ ಅಲ್ಲಿ. ಅದೇ ಒಂದು ಲಾಸ್ಟ್ ಲೊಕೇಶನ್ ಆಗಿರುತ್ತೆ. ಇದರಿಂದ ಟೆಡಿ ಏನ್ ಮಾಡ್ತಾನೆ ಅಂದ್ರೆ ತಮ್ಮ ಕಡೆ ಎಲ್ಲಾರನ್ನು ಕರ್ಕೊಂಡು ಆ ಒಂದು ಓಲ್ಡ್ ಚಾರಿಟಿ ಹಾಸ್ಪಿಟಲ್ ಹತ್ರ ಹೋಗ್ತಾನೆ. ಆ ಹಾಸ್ಪಿಟಲ್ ಒಳಗಡೆ ಬಂದಾಗ ನೋಡಿದ್ರೆ ವಿಚಿತ್ರವಾಗಿ ಏನೇನೋ ಇರುತ್ತೆ ಅದ್ರೊಳಗಡೆ. ಏನಿದೆಲ್ಲ ಯಾರಿರ್ಬೋದು ಇಲ್ಲಿ ಅಂತ ಹುಡುಕ್ತಿರ್ಬೇಕಾದ್ರೆ ಆಗ ಸಡನ್ ಆಗಿ ಡ್ರ್ಯಾಕುಲಾ ಈ ಟೆಡಿ ಕಡೆಯವ್ರ ಮೇಲೆ ಎಲ್ಲಾರ ಮೇಲೂ ಅಟ್ಯಾಕ್ ಮಾಡಿ ಅವ್ರಗಳೆಲ್ಲಾರನು ಕೂಡ ಸಾಯಿಸಾಕ್ಬಿಡ್ತಾನೆ. ಸಾಯಿಸಾಕ್ಬಿಟ್ಟು ಟೆಡಿನು ಕೂಡ ಹಿಡ್ಕೊಂಡು ಸಾಯಿಸಕ್ಕೆ ಅಂತ ಬಂದಾಗ ಟೆಡಿನು ಕೂಡ ಇವನಿಗೆ ಬೈತಾ ಇರ್ತಾನೆ. ಯಾರು ನೀನು, ನಮ್ಮ ಫ್ಯಾಮಿಲಿ ಅಂತ ಫ್ಯಾಮಿಲಿ ಗೊತ್ತಾ, ಡಾನ್ ಫ್ಯಾಮಿಲಿ ನಮ್ದು, ನಾವುಗಳೆಲ್ಲ ಒಳ್ಳೆ ಕೆಲಸ ಮಾಡೋದು ಕೆಟ್ಟ ಕೆಲಸ ಮಾಡೋದು ಅಂದ್ಬಿಟ್ಟು ಇದನ್ ಬಗ್ಗೆ ಹೇಳ್ತಾನಲ್ಲ. ಇದರಿಂದ ಅವನ್ನ ಸುಮ್ನೆ ಬಿಟ್ಬಿಡ್ತಾನೆ. ಸುಮ್ನೆ ಬಿಟ್ಬಿಟ್ಟು ಇಲ್ಲಿಗೆ ಎಂತಕ್ ಬಂದಿದೆ ಅಂತ ಕೇಳಿದಾಗ ನಾನು ಒಬ್ಬ ವ್ಯಕ್ತಿನ ಹುಡ್ಕೊಂಡ್ ಬಂದೆ, ಇವನು ಒಳ್ಳೆಯವ್ರಿಗೆ ಸಹಾಯ ಮಾಡಕ್ ಹೋಗ್ಬಿಟ್ಟು ನಮ್ ಜನರನ್ನೇ ಸಾಯಿಸ್ಬಿಟ್ಟಿದ್ದಾನೆ, ಇದರಿಂದ ಇವನ್ನ ಮುಗಿಸೋಕೋಸ್ಕರ ಇಲ್ಲಿಗೆ ಬಂದೆ ಅಂತ. ಡ್ರ್ಯಾಕುಲಾನ ನೋಡ್ತಾನೆ, ಇವನ ಅಸಿಸ್ಟೆಂಟೇ ಆಗಿರ್ತಾನೆ, ಅಂದ್ರೆ ನಮ್ಮ ಹೀರೋನೇ ಆಗಿರ್ತಾನೆ. ಅವಾಗ ಗೊತ್ತಾಗುತ್ತೆ ಇವನ್ಗೂ ಕೂಡ ಇವನ ಅಸಿಸ್ಟೆಂಟ್ ಇವನು ಅಂದ್ಬಿಟ್ಟು. ಇದರಿಂದ ಡ್ರ್ಯಾಕುಲಾ ನಮ್ ಹೀರೋನ ನೋಡಕ್ಕೆ ಅಂತ ಬರ್ತಾನೆ. ನಮ್ ಹೀರೋ ತನ್ನ ರೂಮ್ ಒಳಗಡೆ ಬಂದಾಗ ಡ್ರ್ಯಾಕುಲಾ ಅಲ್ಲಿ ಇರ್ತಾನೆ. ನೋಡಿದ್ರೆ ತುಂಬಾ ರಿಕವರಿ ಆಗ್ಬಿಟ್ಟಿರ್ತಾನೆ ಆಲ್ರೆಡಿ. ಮತ್ತೆ ನಮ್ ಹೀರೋಗೆ ಗೊತ್ತಾಗುತ್ತೆ ನಾನು ಒಳ್ಳೆಯವ್ರಿಗೆ ಸಹಾಯ ಮಾಡ್ತಾ ಇರೋದು ಇವನ್ಗೆ ಗೊತ್ತಾಗಿದೆ ಅನ್ಬಿಟ್ಟು ಆ ಡ್ರ್ಯಾಕುಲಾ ಇವನ್ಗೆ ಸರಿಯಾಗಿ ಬೈತಾ ಇರ್ತಾನೆ, ನೀ ನನಗೆ ಮೋಸ ಮಾಡ್ತಾ ಇದೀಯ ಅನ್ಬಿಟ್ಟು. ಅವಾಗ ನಮ್ ಹೀರೋನು ಕೂಡ ಸ್ವಲ್ಪ ಧೈರ್ಯ ಮಾಡ್ಕೊಂಡು ನಾನು ನಿನಗೆ ಮೋಸ ಮಾಡಿಲ್ಲ, ನೀನೇ ನನಗೆ ಮೋಸ ಮಾಡಿದೆ, ನೀನು ನನಗೆ ಗುಲಾಮ ರೀತಿ ಮಾಡ್ಕೊಂಡೆ, ನೀನ್ ನನಗೆ ಮೋಸ ಮಾಡ್ತಾ ಇರೋದು ಅಂತ. ಅದಕ್ಕೆ ಡ್ರ್ಯಾಕುಲಾನು ಕೂಡ ನಾನು ನಿನ್ಗೆ ಯಾವತ್ತೂ ಕೂಡ ಮೋಸ ಮಾಡಿಲ್ಲ, ನೀನೇ ಒಬ್ಬ ಶ್ರೀಮಂತನಾಗಬೇಕು ಅಂತ ನನ್ನ ಹತ್ರ ಬಂದಿದ್ದು, ನನ್ನ ಪವರ್ಗಳನ್ನ ನೀನು ಯೂಸ್ ಮಾಡ್ಕೊಂಡು ನಿನಗೆ ಒಂದು ಪವರ್ ಸಿಗೋ ರೀತಿ ಮಾಡ್ಕೊಂಡೆ, ನೀನು ಒಂದು ರಿಚ್ ಆಗೋ ಒಂದು ಆಸೆಯಿಂದ ನಿನ್ನ ಒಂದು ಹೆಂಡತಿ ಮಕ್ಕಳನ್ನೇ ಬಿಟ್ಬಿಟ್ಟು ನನ್ನ ಹತ್ರ ಬಂದಿದೆ, ನೀನು ನನ್ನ ಯೂಸ್ ಮಾಡ್ಕೊಂಡಿದ್ದು, ನೀನ್ ನನಗೆ ಮೋಸ ಮಾಡಿದ್ದು ಅಂತ ಇವನು ಹೇಳ್ತಾ ಇರ್ತಾನೆ. ಇದರಿಂದ ನಮ್ಮ ಹೀರೋ ಏನ್ ಹೇಳ್ತಾನೆ ಅಂದ್ರೆ ನಾನು ಇನ್ಮೇಲೆ ನಿನ್ ಜೊತೆ ಕೆಲಸ ಮಾಡೋದಿಲ್ಲ, ನನಗೆ ಇನ್ನೋಸೆಂಟ್ ಪೀಪಲ್ಗಳನ್ನ ಕೊಲೆ ಮಾಡೋದು ನನಗೆ ಇಷ್ಟ ಇಲ್ಲ, ನನಗೆ ಒಂದು ಹ್ಯಾಪಿನೆಸ್ ಬೇಕು, ನನಗೆ ಜನಗಳ ಪ್ರೀತಿ ಬೇಕು, ಅವ್ರು ಖುಷಿಯಾಗಿರ್ಬೇಕು, ಅದೇ ನನ್ನ ಆಸೆ ಅಂತ. ಇದನ್ನೆಲ್ಲ ಕೇಳಿಸ್ಕೊಂಡ್ರೆ ಡ್ರ್ಯಾಕುಲಾ ಯಾರು ಈ ವಿಷಯಗಳನ್ನ ನಿನ್ ತಲೆಗೆ ತುಂಬಿರೋದು ಅಂದ್ಬಿಟ್ಟು ಅವ್ನ ಕೈಯಲ್ಲಿದ್ದಂತ ಒಂದು ಬುಕ್ ನ ಕಿತ್ಕೋತಾನೆ. ಕಿತ್ಕೊಂಡಾಗ ಗೊತ್ತಾಗುತ್ತೆ ಆ ಒಂದು ಗ್ರೂಪ್ ನ ಹೆಸರು. ಇದರಿಂದ ಅವ್ರಗಳನ್ನ ಮುಗಿಸ್ಬೇಕು ಅಂದ್ಬಿಟ್ಟು ಆ ಜಾಗಕ್ಕೆ ಹೋಗ್ತಾ ಇರ್ತಾನೆ. ನಮ್ ಹೀರೋನು ಕೂಡ ಅವ್ರಗಳಿಗೆ ಏನು ಆಗ್ಬಾರ್ದು ಅಂದ್ಬಿಟ್ಟು ಯು ಆರ್ ನಾಟ್ ಅಲೋನ್ ಅನ್ನೋ ಒಂದು ಗ್ರೂಪ್ ಹತ್ರ ಬಂದ್ಬಿಟ್ಟು ನೀವೆಲ್ಲ ಇಲ್ಲಿರ್ಬಾರ್ದು, ನಮ್ ಬಾಸ್ಗೆ ಗೊತ್ತಾಗೋಗ್ಬಿಟ್ಟಿದೆ, ನಂಗೆ ಐಡಿಯಾ ಕೊಟ್ಟು ನೀವೇನ್ಬಿಟ್ಟು ಬನ್ನಿ ಇಲ್ಲಿಂದ ಹೋಗ್ಬಿಡೋಣ ಅಂದಾಗ ಆಗ ಅದೇ ಜಾಗಕ್ಕೆ ಡ್ರ್ಯಾಕುಲಾ ಬಂದ್ಬಿಟ್ಟು ನೋಡ್ತಿದ್ದಂಗೆನೆ ಇಲ್ಲಿರೋ ಎಲ್ಲಾರನ್ನು ಕೂಡ ಸಾಯಿಸಾಕ್ಬಿಡ್ತಾನೆ. ಸಾಯಿಸಾಕ್ಬಿಟ್ಟು ನನ್ನ ಎದುರಾಕೊಂಡ್ರೆ ಇದೇ ಗತಿ ಆಗೋದು ರೆನ್ಫೀಲ್ಡ್, ನಿನ್ಗೆ ಇನ್ನೂ ಯಾರ್ಯಾರು ಇಷ್ಟನೋ ಅವ್ರೆಲ್ಲರನ್ನು ಕೂಡ ನಾನು ಮುಗಿಸ್ತೀನಿ ಅನ್ಬಿಟ್ಟು ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಇದರಿಂದ ಇವನ್ಗೆ ತುಂಬಾನೇ ಬೇಜಾರಾಗಿ ಹೋಗ್ಬಿಡುತ್ತೆ. ಡ್ರ್ಯಾಕುಲಾ ಅಲ್ಲಿಂದ ಹೋಗಾದ್ಮೇಲೆ ಅದೇ ಜಾಗಕ್ಕೆ ರೆಬೆಕಾ ಕೂಡ ಬರ್ತಾಳೆ. ರೆಬೆಕಾ ಅಲ್ಲಿ ಸತ್ತೋಗಿರೋ ಜನರನ್ನೆಲ್ಲ ನೋಡ್ಬಿಟ್ಟು ನಮ್ಮ ಹೀರೋನೇ ಇವರೆಲ್ಲರನ್ನು ಕೂಡ ಸಾಯಿಸಿದಾನೆ ಅನ್ಬಿಟ್ಟು ಅವನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇರ್ತಾಳೆ. ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಆಗ ಅದೇ ಜಾಗಕ್ಕೆ ಟೆಡಿನ ಮದರ್ ಬರ್ತಾರೆ. ಬೆಲ್ಲನ ಜೊತೆಗೆ ಪೊಲೀಸ್ ಆಫೀಸರ್ ಎಲ್ಲರೂ ಕೂಡ ಬಂದಿರ್ತಾರೆ.
ಹೋಗ್ತಾರೆ, ಇವರೆಲ್ಲರೂ ಕೂಡ ಒಂದೇ ಗ್ಯಾಂಗ್ ಅಲ್ಲಿ ಇರ್ತಾರೆ. ಇದರಿಂದ ರೆಬೆಕಾಗೆ ನನ್ಗೆ ಆ ಹುಡುಗನ ಕೊಟ್ಬಿಡು, ನಿನ್ಗೆ ಏನ್ ಬೇಕಾದ್ರೂ ಕೊಡ್ತೀನಿ, ಪ್ರಮೋಷನ್ ಕೊಡ್ತೀನಿ, ಅದ್ ಕೊಡ್ತೀನಿ ಇದ್ ಕೊಡ್ತೀನಿ ಅಂತ ಇವಳನ್ನ ಮ್ಯಾನಿಪುಲೇಟ್ ಮಾಡೋಕೆ ಟ್ರೈ ಮಾಡ್ತಾ ಇರ್ತಾರೆ. ಟೆಡಿ ಕಾಲ್ ಎತ್ತುತ್ತಾ ಇರೋದಿಲ್ಲ. ಇದರಿಂದ ಏನಾರ ಆಗಿರ್ಬೋದು, ಇವನೇನೋ ಮಾಡಿರ್ತಾನೆ ಅನ್ಬಿಟ್ಟು ಹಿಡ್ಕೊಳಕ್ಕಿಂತ ಬಂದಿರ್ತಾರೆ. ಆದ್ರೆ ರೆಬೆಕಾ ನಮ್ಮ ಹೀರೋನ ಇವ್ರ ಕೈಗಳಿಗೆ ಒಪ್ಪಿಸ್ತಲೆ ಅಲ್ಲಿಂದ ಎಸ್ಕೇಪ್ ಆಗೋಕೆ ಟ್ರೈ ಮಾಡ್ತಾ ಇರ್ತಾಳೆ. ಇವ್ರುಗಳು ಕೂಡ ರೆಬೆಕಾನ ಫಾಲೋ ಮಾಡ್ಕೊಂಡ್ ಬರ್ತಾರೆ. ಆದ್ರೆ ರೆಬೆಕಾ ಯಾರ ಕೈಗೂ ಸಿಗೋದಿಲ್ಲ, ಅಲ್ಲಿಂದ ಎಸ್ಕೇಪ್ ಆಗಿ ಹೊರಟೋಗ್ಬಿಡ್ತಾಳೆ. ಈ ಕಡೆ ಟೆಡಿಗೆ ಪ್ರಜ್ಞೆ ಬಂದಾಗ ಇವನ್ ಮುಂದೆ ಡ್ರ್ಯಾಕುಲಾ ಇರ್ತಾನೆ. ಡ್ರ್ಯಾಕುಲಾ ಇವಾಗ ಹೇಳೋಕೆ ಶುರು ಮಾಡ್ತಾನೆ, ನಿಮ್ ಫ್ಯಾಮಿಲಿ ಎಲ್ಲ ಕ್ರೈಮ್ ಫ್ಯಾಮಿಲಿ ಅಲ್ವಾ, ನನ್ಗೆ ನೀವುಗಳು ಸಹಾಯ ಮಾಡಿದ್ರೆ ನಾವೇನ್ ಬೇಕಾದ್ರೂ ಮಾಡ್ಬೋದು, ಈ ದೇಶದಲ್ಲಿ ನಮ್ಮ ರಾಜ್ಯ ಬಾರೇ ನಾವು ಆಳ್ಬೋದು, ನನ್ಗೆ ಸಹಾಯ ಮಾಡ್ತೀಯ ಅಂದಾಗ ಅದಕ್ಕೆ ಅವನು ಕೂಡ ಒಪ್ಕೊಂಡ್ಬಿಟ್ಟು ಈ ಕಡೆ ರೆಬೆಕಾಗೆ ಪ್ರಜ್ಞೆ ಬರುತ್ತೆ. ಪ್ರಜ್ಞೆ ಬಂದಾಗ ಅವಳು ನಮ್ಮ ಹೀರೋನ ಮನೇಲಿ ಇರ್ತಾಳೆ. ಅವಾಗ ನಮ್ಮ ಹೀರೋ ನಿಜನೆಲ್ಲ ಹೇಳ್ಬಿಡ್ತಾನೆ, ನಾನೊಂದು ಇವಿಲ್ಗೆ ಗುಲಾಮನಾಗಿ ಕೆಲಸ ಮಾಡ್ತಾ ಇದ್ದೀನಿ, ಅವನ ಹೆಸರೇ ಡ್ರ್ಯಾಕುಲಾ. ಈ ಡ್ರ್ಯಾಕುಲಾಗೆ ನಾನು ಮನುಷ್ಯನೆಲ್ಲ ತಗೊಂಡು ಕೊಡ್ತೀನಿ ತಿನ್ನೋದಕ್ಕೆ, ಇದೇ ಕೆಲಸನ ನಾನು ಸುಮಾರು ವರ್ಷಗಳಿಂದ ಮಾಡ್ಕೊಂಡ್ ಬರ್ತಾ ಇದ್ದೀನಿ ಅಂತ. ಇದನ್ನೆಲ್ಲ ಕೇಳ್ಬಿಟ್ಟು ಇವಳಿಗೆ ಬೇಜಾರಾಗಿ ಹೋಗ್ಬಿಡುತ್ತೆ. ನಾನು ಒಳ್ಳೇನು ಅಂತ ಅನ್ಕೊಂಡಿರುವಂತ ಒಂದು ಹುಡುಗ ಈ ರೀತಿಯಾದ ಕೆಟ್ಟ ಕೆಲಸನೆಲ್ಲ ಮಾಡ್ತಾ ಇದ್ದಾನಲ್ಲ ಅನ್ಬಿಟ್ಟು ಅವಾಗ ಅವಳಿಗೆ ಅವರ ಸಿಸ್ಟರು ಕಾಲ್ ಮಾಡ್ತಾಳೆ. ಕ್ಯಾರಲ್ ಕಾಲ್ ಮಾಡ್ಬಿಟ್ಟು ಇವಳಿಗೆ ಒಂದು ಪೆನ್ ಸಿಕ್ಕಿತ್ತಲ್ಲ ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ, ಪೆನ್ನ ಮೇಲಿರೋಂತ ಬ್ಲಡ್ ನ ಟೆಸ್ಟ್ ಮಾಡಿದಾಗ ಆ DNA ಮೇಲೆ ತುಂಬಾ ಕೇಸಸ್ ಗಳಿರುತ್ತೆ. ನಮ್ಮ ಹೀರೋ ಸುಮಾರು ವರ್ಷಗಳಿಂದನೂ ಕೂಡ ಒಂದು 70-80 ವರ್ಷಗಳಿಂದನೂ ಕೂಡ ಈ ರೀತಿ ಜನರುಗಳೆಲ್ಲರನ್ನು ಕೂಡ ಡ್ರ್ಯಾಕುಲಾಗೆ ತಗೊಂಡು ಕೊಡ್ತಿದ್ನಲ್ಲ, ಆ ಕೊಡೋ ಟೈಮಲ್ಲಿ ಬ್ಲಡ್ ಸ್ಯಾಂಪಲ್ ಗಳೆಲ್ಲ ಸಿಕ್ಕಿರುತ್ತೆ. ಆ ಕೇಸಸ್ ಪೇಪರ್ ಗಳೆಲ್ಲ ಈಗ ಕ್ಯಾರಲ್ಗೆ ಸಿಕ್ಕಿರುತ್ತೆ. ಇದರಿಂದ ಅವನ ನಮ್ಮ ಹತ್ರ ಕರ್ಕೊಂಬ, ಅವನೊಬ್ಬ ಸೀರಿಯಲ್ ಕಿಲ್ಲರು ಹೇಳ್ತಾ ಇರ್ತಾಳೆ. ಅದಕ್ಕೆ ರೆಬೆಕಾನು ಕೂಡ ಸರಿ ಆಯ್ತು, ನಾನು ನಿನ್ನ ಹತ್ರ ಕರ್ಕೊಂಡ್ ಬರ್ತೀನಿ ಅನ್ಬಿಟ್ಟು ಮತ್ತೆ ನಮ್ಮ ಹೀರೋನ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ನೋಡಿದ್ರೆ ಇವ್ರನ್ನ ಹಿಡಿಯೋದಕ್ಕೆ ಅನ್ಬಿಟ್ಟು ಟೆಡಿ ಕಡೆಯವರು, ಪೊಲೀಸ್ನವರು ಇವರೆಲ್ಲರೂ ಕೂಡ ಬರ್ತಾ ಇರ್ತಾರೆ. ಇದರಿಂದ ನಮ್ಮ ಹೀರೋ ಏನ್ ಮಾಡ್ತಾನೆ ಅಂದ್ರೆ, ಈಗ ನಿನ್ನನ್ನು ಕಾಪಾಡ್ಬೇಕು ಅಂದ್ರೆ ಇವಾಗ ನಂಗೆ ಒಂದು ಹುಳ ಬೇಕು ಅಂದ್ಬಿಟ್ಟು ಒಂದು ಹುಳನ ಹಿಡ್ಕೊಂಡು ತಿಂತಾನೆ. ಅವಾಗ ಅವ್ನಿಗೆ ಸೂಪರ್ ಪವರ್ ಬರುತ್ತಲ್ಲ, ಇಲ್ಲಿಂದ ಶುರು ಹಚ್ಕೋತ ನೋಡಿ ಒಬ್ಬೊಬ್ಬರಿಗೂ ಕೂಡ ಮಸ್ತಾಗಿ ಹೊಡೆದು ಅವ್ರ ಕೈ ಕಾಲ್ಗಳನ್ನೆಲ್ಲಾನು ಕೂಡ ಮೂಲಂಗಿ ಕತ್ತರಿಸಾಕ್ಬಿಡ್ತಾನೆ. ಈ ಕಡೆ ರೆಬೆಕಾನು ಅಷ್ಟೇ, ಅವಳ ಮೇಲೆ ಯಾರೇ ಅಟ್ಯಾಕ್ ಮಾಡಕ್ ಬಂದ್ರು ಕೂಡ ಅವ್ರಗಳನ್ನ ಶೂಟ್ ಮಾಡಿ ಬೀಸಾಕ್ತಾ ಇರ್ತಾರೆ. ಹೀಗೆ ಇಬ್ರು ಸೇರ್ಕೊಂಡು ಅಲ್ಲಿರೋರ್ಗೆಲ್ಲ ಸರಿಯಾಗಿ ಹೊಡೆದಾಕ್ಬಿಟ್ಟು ಅಲ್ಲಿಂದ ಹೋಗ್ತಾ ಇರ್ತಾರೆ. ಈ ಕಡೆ ಟೆಡಿ ಡ್ರ್ಯಾಕುಲಾನ ಕರ್ಕೊಂಡು ಅವ್ರ ತಾಯಿ ಹತ್ರ ಮೀಟ್ ಮಾಡಿಸ್ತಾನೆ. ಇವನೊಬ್ಬ ತುಂಬಾ ಪವರ್ಫುಲ್ ಆಗಿರೋ ಒಬ್ಬ ವ್ಯಕ್ತಿ, ಇವನು ಕೂಡ ನಮ್ ತರನೇ ಈ ಭೂಮಿ ಮೇಲೆ ತಮ್ಮ ರಾಜ್ಯ ಭಾರನ ಆಳ್ಬೇಕು ಅಂತ ಇಷ್ಟಪಡ್ತಾ ಇದ್ದಾನೆ, ಇವನು ನಮ್ ಜೊತೆ ಸೇರ್ಸ್ಕೊಳ್ಳೋಣ ಅಂದಾಗ ಅವ್ರ ತಾಯಿನೂ ಕೂಡ ಸೇರ್ಸ್ಕೊಂಡ್ಬಿಡ್ತಾರೆ. ಈ ಕಡೆ ನಮ್ ಹೀರೋ ರೆಬೆಕಾ ಹತ್ರ ಒಂದು ಬ್ಯಾಕ್ ಸ್ಟೋರಿನ ಹೇಳ್ತಾ ಇರ್ತಾನೆ, ನಂಗೊಂದು ಫ್ಯಾಮಿಲಿ ಇತ್ತು, ನನಗೆ ಹೆಂಡತಿ ಮಕ್ಳು ಇದ್ರು, ಆದ್ರೆ ನಾನೊಂದು ರಿಚ್ ಆಗೋ ಒಂದು ಆಸೆಯಿಂದ ಅವರೆಲ್ಲರನ್ನೂ ಕೂಡ ಬಿಟ್ಬಿಟ್ಟು ನಾನು ಈ ಡ್ರ್ಯಾಕುಲಾ ಜೊತೆಗೆ ಸೇರ್ಕೊಂಡ್ಬಿಟ್ಟೆ. ಅದೇ ನನ್ನ ಲೈಫಲ್ಲಿ ಮಾಡಿದಂತ ಒಂದು ದೊಡ್ಡ ತಪ್ಪು. ಆ ಒಂದು ತಪ್ಪಿಗೆ ನಾನು ಇವತ್ತಿಗೂ ಕೂಡ ಪಶ್ಚಾತ್ತಾಪ ಪಡ್ತಾ ಇದ್ದೀನಿ ಅಂತ. ಇದರಿಂದ ಅವಳು ಕೂಡ ಸಮಾಧಾನ ಮಾಡ್ತಾಳೆ, ಏನು ಕೂಡ ಆಗೋದಿಲ್ಲ, ಎಲ್ಲರಿಂದನೂ ತಪ್ಪಾಗುತ್ತೆ, ಬಟ್ ಆದ್ರೆ ಸರಿ ಮಾಡ್ಕೊಳ್ಳೋದು ನಮ್ಮ ಕೈಯಲ್ಲಿರುತ್ತೆ ಅನ್ಬಿಟ್ಟು. ಅವಾಗ ರೆಬೆಕಾಗೆ ಇವಳ ಸಿಸ್ಟರು ಕಾಲ್ ಮಾಡ್ತಾಳೆ. ಆದ್ರೆ ಆ ಕಾಲ್ ಒಳಗಡೆ ಬೆಲ್ಲ ಮಾತಾಡ್ತಾ ಇರ್ತಾಳೆ, ನಿನ್ ಸಿಸ್ಟರು ನಿನ್ಗೆ ಬೇಕು ಅಂದ್ರೆ ನಮ್ ಜಾಗಕ್ಕೆ ಆ ಹುಡುಗನ ಕರ್ಕೊಂಬ, ನಿನ್ ಸಿಸ್ಟರ್ನ ಕರ್ಕೊಂಡು ಹೋಗು ಅಂದ್ಬಿಟ್ಟು. ಇದರಿಂದ ತನ್ನ ಸಿಸ್ಟರ್ನ ಕರ್ಕೊಂಡ್ ಬರಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ ನಮ್ಮ ಹೀರೋನು ಕೂಡ ತಡಿತಾನೆ. ಇವಾಗ ಡ್ರ್ಯಾಕುಲಾನು ಕೂಡ ಅವ್ರ ಜೊತೆಗೆ ಸೇರ್ಕೊಂಡಿದ್ದಾನೆ. ಇವಾಗ ನೀನ್ ಹೋದ್ರೆ ನಿನ್ನನ್ನ ಸಾಯಿಸ್ಬಿಡ್ತಾನೆ, ಅದು ನನಗೆ ಇಷ್ಟ ಇಲ್ಲ, ಇದರಿಂದ ನಾವು ಒಂದು ಒಳ್ಳೆ ಪ್ಲಾನ್ ಮಾಡ್ಕೊಂಡು ಹೋಗೋಣ ಅನ್ಬಿಟ್ಟು ಆ ಒಂದು ಡ್ರ್ಯಾಕುಲಾನ ಮುಗಿಸೋದಕ್ಕೆ ಏನೇನ್ ಬೇಕೋ ಪ್ರತಿಯೊಂದು ವಸ್ತುಗಳನ್ನೆಲ್ಲ ತಗೊಂಡು ಇವ್ರು ಹೇಳಿದಂತ ಜಾಗಕ್ಕೆ ಬರ್ತಾರೆ, ಅಂದ್ರೆ ಬೆಲ್ಲನ ಮನೆಗೆ ಬರ್ತಾರೆ. ಮತ್ತೆ ನಮ್ಮ ಹೀರೋ ಆ ಜಾಗಕ್ಕೆ ಬಂದಾಗ ಗೊತ್ತಾಗುತ್ತೆ ಡ್ರ್ಯಾಕುಲಾ ಇವ್ರ ಕಡೆಯವರೆಲ್ಲರನ್ನು ಕೂಡ ಸೇಮ್ ಅದೇ ರೀತಿಯಾದ ಒಂದು ಪವರ್ ನ ಕೊಟ್ಬಿಟ್ಟು ಇವ್ರ ಜೊತೆಗೆ ಫೈಟ್ಗೆ ಅಂತ ಹಿಡಿಸ್ತಾನೆ. ಇವರಿಬ್ರು ಕೂಡ ಇಲ್ಲಿ ಫೈಟ್ ನ ಶುರು ಮಾಡ್ತಾರೆ. ಇಲ್ಲೂ ಕೂಡ ಒಂದು ಸೂಪರ್ ಆಗಿರೋ ಫೈಟ್ ನಡೆಯುತ್ತೆ. ಇಬ್ರು ಕೂಡ ಮಸ್ತಾಗಿ ಹೊಡೆದಾಡ್ತಾ ಇರ್ತಾರೆ. ನಮ್ಮ ಹೀರೋನು ಕೂಡ ಅವ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಸಿಕ್ತವ್ರೆಲ್ಲರನ್ನು ಕೂಡ ಹೊಡೆದು ಮುಗಿಸ್ತಾ ಇರ್ತಾಳೆ. ಇವಳು ಕೂಡ ಶೂಟ್ ಮಾಡಿ ಎಸಿತಾ ಇರ್ತಾಳೆ. ಮತ್ತೆ ರೆಬೆಕಾ ಇದ್ದಾಳಲ್ಲ, ಅವಳು ತನ್ನ ತಂಗಿನ ಹೊಡ್ಕೊಂಡು ಹೊಡ್ತಾಳೆ. ಮತ್ತೆ ನಮ್ಮ ಹೀರೋ ಈ ಟೆಡಿ ಹತ್ರ ಫೈಟ್ಗೆ ಹೇಳಿತಾನೆ. ಇಲ್ಲಿ ಇವರಿಬ್ರು ಕೂಡ ಒಂದು ಮಸ್ತಾಗಿ ಫೈಟ್ ನ ಮಾಡ್ತಾರೆ. ಬಟ್ ಆದ್ರೆ ನಮ್ಮ ಹೀರೋ ಇಷ್ಟ ಗಂಟ ಫೈಟ್ ಮಾಡಿ ಸ್ವಲ್ಪ ವೀಕ್ ಆಗ್ಬಿಟ್ಟಿರ್ತಾನೆ. ಇದರಿಂದ ಟೆಡಿ ಇವ್ನಿಗೆ ಹಾಕೊಂಡ್ ಸರಿಯಾಗಿ ತುಡಿತಾ ಇರ್ತಾನೆ. ಹೊಡ್ಸ್ಕೊತಿರ್ಬೇಕಾದ್ರೆ ನಮ್ಮ ಹೀರೋ ಕೂಡ ಹೇಳ್ತಾನೆ, ಪವರ್ ನಿನ್ಗೆ ಸಿಕ್ಕಿರೋದು ಒಂದು ವರ ಅಲ್ಲ ಕಣೋ, ಅದೊಂದು ಶಾಪ, ನೀನೊಂದು ಗುಲಾಮನಾಗಿ ಬದಲಾಗಿ ಹೋಗ್ಬಿಡ್ತೀನಿ ಅಂತ. ಆದ್ರೆ ಟೆಡಿ ಅದಕ್ಕೆಲ್ಲ ಕೇರೆ ಅಂತ ಇರೋದಿಲ್ಲ. ಅವ್ನ ಪಾಡಿಗೆ ಅವನು ಇವ್ನಿಗೆ ಚೆನ್ನಾಗಿ ಹೊಡಿತಾ ಇರ್ತಾನೆ. ಈ ಕಡೆ ರೆಬೆಕಾ ತನ್ನ ತಂಗಿನ ಹೊಡ್ಕೊಂಡ್ ಬಂದಾಗ ಡ್ರ್ಯಾಕುಲಾ ಇವ್ನ ಮುಂದೆ ಬರ್ತಾನೆ, ನೀನು ನನ್ನ ಜೊತೆ ಸೇರ್ಕೊಂಡ್ಬಿಡು, ನಾನು ಹಿಂಗೆ ಏನ್ ಬೇಕಾದ್ರೂ ಮಾಡ್ತೀನಿ ಅಂತ. ಅಂದ್ರೆ ರೆಬೆಕಾದು ಒಂದು ಪ್ಯೂರ್ ಹಾರ್ಟ್ ಆಗಿರುತ್ತಲ್ಲ, ಇವಳ ಬ್ಲಡ್ ತುಂಬಾ ಪವರ್ಫುಲ್ ಕೊಡುತ್ತೆ ಇವನ್ಗೆ. ಇದರಿಂದ ಇವಳನ್ನ ತನ್ನ ವಶಕ್ಕೆ ಮಾಡ್ಕೊಬೇಕು ಅಂದ್ಬಿಟ್ಟು ಇವಳ ತಂಗಿನ ಸಾಯಿಸಾಕ್ಬಿಟ್ಟಿರ್ತಾನೆ ಡ್ರ್ಯಾಕುಲಾ. ಇದರಿಂದ ಇವಳಿಗೆ ತುಂಬಾ ಬೇಜಾರಾಗ್ತಾ ಇರುತ್ತೆ. ಅದಕ್ಕೆ ಡ್ರ್ಯಾಕುಲಾನ ಕೂಡ ನಿನ್ನ ಮಧ್ಯೆ ಒಂದು ಡೀಲ್ ನ ಮಾಡ್ಕೊಳ್ಳೋಣ, ನೀನು ನನಗೋಸ್ಕರ ಕೆಲಸ ಮಾಡು, ನಾನು ವಾಪಸ್ಸು ನಿನ್ ತಂಗಿನ ಬದುಕಿಸ್ತೀನಿ ಅಂತ. ಈ ವಿಷಯ ನಮ್ಮ ಹೀರೋಗೂ ಕೂಡ ಕೇಳಿಸ್ತಾ ಇರುತ್ತೆ. ಮತ್ತೆ ನಮ್ಮ ಹೀರೋಗೆ ಈ ಟೆಡಿ ಹಾಕೊಂಡ್ ಚೆನ್ನಾಗಿ ಹೊಡಿತಾ ಇರ್ತಾನಲ್ಲ, ಇದರಿಂದ ಒಂದು ಹುಳನ ತಿನ್ಬಿಟ್ಟು ಇನ್ನೇನ್ ಇವ್ರ ಮೇಲೆ ಅಟ್ಯಾಕ್ ಮಾಡೋಕೆ ಅಂತ ಬಂದಾಗ ಎಗ್ರುಸಿ ಒಂದು ಹೊದಿತಾನೆ ನೋಡ್ರಿ. ಅವ್ನ ಬಾಡಿ ಒಳಗಡೆ ಇರುವಂತ ಮೂಳೆಗಳೆಲ್ಲ
ಕಾಲೆಲ್ಲ ಬ್ರೇಕ್ ಆಗ್ಬಿಟ್ಟು ಅವನು ಅಲ್ಲೇ ಸತ್ತೋಗ್ಬಿಡ್ತಾನೆ. ಟೆಡಿನ ಸಾಯಿಸ್ಬಿಟ್ಟು ರೆಬೆಕಾ ಹತ್ರ ಬರ್ತಾನೆ. ಬಂದ್ಬಿಟ್ಟು ಅವ್ನು ಹೇಳೋ ಮಾತನ್ನ ಕೇಳ್ಬೇಡ, ಅವ್ನು ನಿನ್ನ ಮ್ಯಾನುಪ್ಲೇಟ್ ಮಾಡ್ತಾ ಇದ್ದೀನಿ ಅಂತ. ಅದಕ್ಕೆ ರೆಬೆಕಾನು ಕೂಡ ನನ್ನ ಲೈಫಲ್ಲಿ ಕಳ್ಕೊಳ್ಳೋದಕ್ಕಾದ್ರೂ ಏನಿದೆ, ನಾನು ಮುಂಚೆನೆ ನನ್ನ ತಂದೆನ ಕಳ್ಕೊಂಡೆ, ಇವಾಗ ನನ್ನ ಸಿಸ್ಟರ್ನು ಕೂಡ ನಾನು ಕಳ್ಕೊಳ್ಳೋಕೆ ಇಷ್ಟಪಡೋದಿಲ್ಲ, ನಾನೀಗ ಇವನ್ಗೆ ಸಹಾಯ ಮಾಡಿದ್ರೆ ಇವನು ನನ್ನ ತಂಗಿನ ಬದುಕಿಸ್ತಾನೆ ಅನ್ಬಿಟ್ಟು ಹಾಗೆ ಡ್ರ್ಯಾಕುಲನ ಮಾತಲ್ಲೇ ಮರಳು ಮಾಡ್ತಾ ಮಾಡ್ತಾ ಆ ರೂಮ್ಗೆ ಹಾಕಿರೋಂಥ ಕಿಟಕಿನೆಲ್ಲ ಓಪನ್ ಮಾಡ್ಬಿಡ್ತಾಳೆ. ಇದರಿಂದ ಡ್ರ್ಯಾಕುಲಾ ಒಂದು ಬಾಹುಬಲಿ ರೂಪನ ತಗೊಂಡು ಇವರಿಬ್ಬರನ್ನು ಕೂಡ ಎತ್ಕೊಂಡು ಹೋಗ್ಬಿಟ್ಟು ಅಂಡರ್ ಗ್ರೌಂಡ್ಗೆ ಬಿಸಾಕ್ಬಿಡ್ತಾನೆ. ಅಲ್ಲಿ ಅವನು ಮಾಯ ಆಗೋಗ್ಬಿಡ್ತಾನೆ. ರೆಬೆಕಾನು ಕೂಡ ಗನ್ನ ತಗೊಂಡು ಹುಡುಕ್ತಾ ಇರ್ತಾನೆ, ಡ್ರ್ಯಾಕುಲಾನ ಸಿಗ್ತಾ ಇರೋದಿಲ್ಲ. ಮತ್ತೆ ನಮ್ಮ ಹೀರೋಗೆ ಪ್ರಜ್ಞೆ ಹೋಗ್ಬಿಟ್ಟಿರುತ್ತೆ, ಅವನಿಗೆ ಎದ್ದೊಳಕ್ಕೆ ಆಗ್ತಾ ಇರೋದಿಲ್ಲ, ಗಾಯ ಆಗೋಗ್ಬಿಟ್ಟಿರುತ್ತೆ. ಆಗ ಸಡನ್ ಆಗಿ ನೋಡ್ತಿದ್ದಂಗೆನೆ ಡ್ರ್ಯಾಕುಲಾ ಇವಳನ್ನ ಹಿಡ್ಕೊಂಡು ಇವಳು ಕುತ್ತಿಗೆ ಹಿಡಿದು ಸಾಯಿಸೋಕೆ ಟ್ರೈ ಮಾಡ್ತಾ ಇರ್ತಾನೆ. ಅವಾಗ ಇವಳು ತನ್ನ ಗನ್ನಿಂದ ಅವ್ನ ಕಾಲಿಗೆ ಶೂಟ್ ಮಾಡ್ಬಿಡ್ತಾಳೆ. ಶೂಟ್ ಮಾಡಿದ್ರಿಂದ ಅವ್ನ ಕಾಲಲ್ಲಿ ಬ್ಲಡ್ ಬರ್ತಾ ಇರುತ್ತಲ್ಲ, ಅದ್ರ ಹನಿ ಹೋಗ್ಬಿಟ್ಟು ನಮ್ಮ ಹೀರೋನ ಗಾಯದ ಮೇಲೆ ಬೀಳುತ್ತೆ. ಇದರಿಂದ ಅವನಿಗೆ ಫುಲ್ ಪವರ್ ಬಂದ್ಬಿಡುತ್ತೆ. ಮತ್ತೆ ರೆಬೆಕಾನ್ ಮೇಲೆ ಇವನು ಅಟ್ಯಾಕ್ ಮಾಡೋಕೆ ಅಂತ ಹೋದಾಗ ಅವಾಗ ನಮ್ಮ ಹೀರೋ ಬಂದ್ಬಿಟ್ಟು ಡ್ರ್ಯಾಕುಲನ ಹಿಡ್ಕೊಂಡು ಸರಿಯಾಗಿ ಹೊಡೆಯಕ್ಕೆ ಶುರು ಮಾಡ್ತಾನೆ. ನಾನ್ ನಿಮ್ ಗುಲಾಮ ಅಲ್ಲ, ಇನ್ಮೇಲೆ ನಿನ್ ಜೊತೆ ಕೆಲಸ ಮಾಡೋದಿಲ್ಲ ಅನ್ಬಿಟ್ಟು ಚೆನ್ನಾಗಿ ಗುದ್ದುತ್ತಾನೆ. ಅದೇ ಒಂದು ಅಂಡರ್ ಗ್ರೌಂಡ್ ಒಳಗಡೆ ರೆಬೆಕಾ ಇದ್ರಲ್ಲ ಮಾದಕ ವಸ್ತುವಿನ ಪುಡಿನ ನೋಡ್ತಾಳೆ. ಆ ಒಂದು ಪುಡಿಯಿಂದ ಇವಳಿಗೆ ಒಂದು ಐಡಿಯಾ ಗ್ಯಾಪಕ್ ಬರುತ್ತೆ. ಈ ಕಡೆ ನಮ್ಮ ಹೀರೋ ಹೊಡಿತಿದ್ನಲ್ಲ, ಆದ್ರೆ ಡ್ರ್ಯಾಕುಲಾ ರಿವರ್ಸ್ ಇವನ್ಗೆ ಹೊಡೆದ್ಬಿಟ್ಟು ಇವನ್ನ ಅಟ್ಯಾಕ್ ಮಾಡಿ ಸಾಯಿಸೋಣ ಅಂತ ಬರ್ತಾ ಇರ್ಬೇಕಾದ್ರೆ ಒಂದು ಪೌಡರ್ ಹಾಕಿರ್ತಾಳೆ. ಒಂದು ರೌಂಡ್ ಶೇಪರ್ ಅಲ್ಲಿ ಇರಬೇಕಾ ಆ ಒಂದು ಜಾಗದೊಳಗಡೆ ಈ ಡ್ರ್ಯಾಕುಲಾ ಲಾಕ್ ಆಗಿ ಹೋಗ್ಬಿಡ್ತಾನೆ. ಸೇಮ್ ಇದೇ ರೀತಿ ಲಾಕ್ ಆಗಿದ್ದ ನಾವು ಮೂವಿ ಸ್ಟಾರ್ಟಿಂಗ್ ಅಲ್ಲಿ ನೋಡಿರ್ತೀವಿ. ಅದ್ಯಾಕಪ್ಪ ಇವನ್ ಲಾಕ್ ಆಗಿದ್ದಾನೆ ಅಂದ್ರೆ ಇವನ್ನ ಲಾಕ್ ಮಾಡೋದಕ್ಕೆ ಒಂದು ಮಂತ್ರ ಇದೆ. ಆ ಮಂತ್ರನ ಇವನು ರೆಬೆಕಾಗೆ ಸೆಂಡ್ ಮಾಡಿರ್ತಾನೆ. ಆ ಒಂದು ಮಂತ್ರ ಯಾವುದೇ ಒಂದು ಪೌಡರ್ ನ ಹೇಳ್ಕೊಂಡು ರೌಂಡ್ ಶೇಪ್ ಹಾಕಿದ್ರು ಕೂಡ ಆ ಮಂತ್ರ ವರ್ಕ್ ಆಗುತ್ತೆ. ಇದರಿಂದ ಡ್ರ್ಯಾಕುಲಾ ಲಾಕ್ ಆಗ್ಬಿಟ್ಟಿರ್ತಾನೆ. ಡ್ರ್ಯಾಕುಲಾನ ಕೂಡ ಒಂದು ಪ್ರೊಟೆಕ್ಟ್ ಶೀಲ್ಡ್ ಇಂದ ಆಚೆ ಬರೋಕೆ ಟ್ರೈ ಮಾಡ್ತಾ ಇರ್ತಾನೆ, ಆಗ್ತಾನೆ ಇರೋದಿಲ್ಲ. ಇನ್ನೇನು ಮಾಡಕ್ ಆಗೋದಿಲ್ಲ, ಇವ್ರನ್ನ ಸಾಯಿಸ್ಬಿಡ್ತಾರೆ ಅಂತ ಗೊತ್ತಾಗುತ್ತೆ ಅವನಿಗೆ. ಇದರಿಂದ ನಾನು ಮತ್ತೆ ಬರೋಕೆ ಟ್ರೈ ಮಾಡ್ತೀನಿ, ಮತ್ತೆ ನಿನ್ನ ಮುಗಿಸೋಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾನೆ. ನಮ್ಮ ಹೀರೋ ಮತ್ತೆ ರೆಬೆಕಾ ಇವನ್ನ ಏನ್ ಮಾಡ್ಬೇಕು ಅಂತ ನೋಡ್ತಾ ಇರ್ಬೇಕಾದ್ರೆ ಪಕ್ಕದಲ್ಲೆಲ್ಲ ಟೂಲ್ಸ್ ಗಳು ಬಿದ್ದಿರುತ್ತೆ. ಇದರಿಂದ ಆ ಟೂಲ್ಸ್ ಗಳನ್ನ ತಗೊಂಡು ಇವನ್ಗೆ ಸೊರೆಗೆ ಹೊಡಿತಾರೆ. ಹೊಡೆದು ಏನು ಸಿಗುತ್ತೋ ಕೈ ಕಾಲು ಎಲ್ಲಾನು ಕೂಡ ಕತ್ತರಿಸಾಕ್ಬಿಡ್ತಾರೆ. ಅವನ್ನ ಚೆನ್ನಾಗಿ ಕೊಯ್ದು ಪೆಟ್ರೋಲ್ ಹಾಕಿ ಸುಟ್ಟಿ ಮತ್ತೆ ಇವನು ಮತ್ತೆ ವಾಪಸ್ ಬರಬಾರ್ದು ಅಂದ್ಬಿಟ್ಟು ಇವನ್ ಬಾಡಿನ ಪೂರ್ತಿ ಚಟ್ನಿ ಮಾಡಿ ಅದಕ್ಕೆ ಸಿಮೆಂಟ್ ಎಲ್ಲ ಮಿಕ್ಸ್ ಮಾಡ್ಬಿಟ್ಟು ಅದನ್ನ ಡ್ರೈ ಮಾಡ್ಬಿಡ್ತಾರೆ. ಅಂದ್ರೆ ಇವನು ಯಾವತ್ತೂ ಕೂಡ ವಾಪಸ್ ಬರಬಾರ್ದು ಅಂದ್ಬಿಟ್ಟು ಅದನ್ನ ತಗೊಂಡೋಗಿ ಒಂದು ಡ್ರೈನೇಜ್ ಗೆ ಸೊರದ್ ಬಿಡ್ತಾರೆ. ಮತ್ತೆ ಟೆಡ್ಡಿನ ಮಾಮ್ ಇದ್ದಾಳಲ್ಲ ಅವಳನ್ನು ಕೂಡ ಅರೆಸ್ಟ್ ಮಾಡ್ಕೊಂಡ್ಬಿಡ್ತಾರೆ. ಮತ್ತೆ ರೆಬೆಕಾನ ಸಿಸ್ಟರ್ ಇದ್ದಾಳಲ್ಲ ಅವಳು ಕೂಡ ಬದುಕೊಂಡ್ಬಿಟ್ಟಿರ್ತಾಳೆ. ಹೆಂಗಪ್ಪ ಅಂದ್ರೆ ಈ ಡ್ರ್ಯಾಕುಲಾನ ಬ್ಲಡ್ ಇರುತ್ತಲ್ಲ ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡಿರ್ತಾರೆ. ಇದರಿಂದ ಇವ್ರ ತಂಗಿನ ಬದುಕಿಸ್ಕೊಂಡಿರ್ತಾಳೆ. ಇದರಿಂದ ಇವಳಿಗೆ ತುಂಬಾ ಖುಷಿ ಆಗುತ್ತೆ. ರೆಬೆಕಾಗಂತೂ ತನ್ನ ಸಿಸ್ಟರ್ ಮತ್ತೆ ಬದುಕಿರೋದನ್ನ ನೋಡಿ. ಮತ್ತೆ ನಮ್ ಹೀರೋ ಏನ್ ಮಾಡ್ತಾನೆ ಅಂದ್ರೆ ಯು ಆರ್ ನಾಟ್ ಅಲೋನ್ ಅನ್ನೋ ಒಂದು ಗ್ರೂಪ್ ಅಲ್ಲಿ ತುಂಬಾ ಜನನ ಸಾಯಿಸ್ಬಿಟ್ಟಿದ್ನಲ್ಲ ಈ ಡ್ರ್ಯಾಕುಲಾ, ಅವರೆಲ್ಲರನ್ನು ಕೂಡ ಮತ್ತೆ ವಾಪಸ್ ಬದುಕಿಸ್ತಾನೆ. ಅವ್ರ ಬಾಡಿ ಎಲ್ಲ ಹಾಗೆ ಸೇಫ್ ಆಗಿರುತ್ತೆ. ಇದರಿಂದ ಆ ಒಂದು ಬ್ಲಡ್ ನ ಯೂಸ್ ಮಾಡಿ ಅವರೆಲ್ಲರನ್ನು ಕೂಡ ಬದುಕಿಸ್ತಾನೆ. ಈ ಒಂದು ವಿಷಯನೆಲ್ಲ ಅವ್ರಿಗೆ ಮತ್ತೆ ಹೇಳ್ತಾ ಅವನ್ ಜರ್ನಿ ಹೇಗಿತ್ತು ಅಂತ ಹೇಳ್ತಾ ಇರ್ತಾನೆ. ಅವ್ರುಗಳು ಇದನ್ನೆಲ್ಲ ಕೇಳಿ ಖುಷಿ ಪಡ್ತಾ ಅವ್ರುಗಳು ಕೂಡ ಒಂದು ಥ್ಯಾಂಕ್ಸ್ ನ ಹೇಳ್ತಾರೆ ನಮ್ಮ ಪ್ರಾಣನ ಮತ್ತೆ ಬದುಕಿಸಿದ್ದಕ್ಕೆ. ಮತ್ತೆ ಇನ್ನೇನು ನಮ್ಮ ಹೀರೋ ಮತ್ತೆ ಹಾಗೆ ಇರಬೇಕಾ ಹಾಗೆ ಜೀವನನ ಕಳಿಬಹುದು. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಸೊ ಹೇಗಿತ್ತು ಮೂವಿ? ಇಷ್ಟ ಆಯ್ತಾ? ಇಷ್ಟ ಆದ್ರೆ ಲೈಕ್ ಮಾಡಿ, ಇಷ್ಟ ಆಗೇನೆ ಡಿಸ್ಲೈಕ್ ಮಾಡಿ, ಪರವಾಗಿಲ್ಲ. ಒಂದೇ ಸಲ ನಿಮ್ಗೆ ಇಷ್ಟ ಆಗುತ್ತಾರೆ ಇನ್ನೊಂದು ಮೂವಿ ತಗೊಂಡ್ಬರ್ತೀನಿ. ಅದಕ್ಕೋಸ್ಕರ ನೀವು ಮಾಡ್ಬೇಕಾಗಿರೋದಿಷ್ಟೇ, ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳೋದೊಂದೇ. ಇದೇ ರೀತಿ ಇಂಟ್ರೆಸ್ಟಿಂಗ್ ಆಗಿರೋ ಮೂವಿಗಳನ್ನ ನೋಡ್ಬೇಕನ್ಸಿದ್ರೆ ನಮ್ಮ ಚಾನಲ್ ಒಂದ್ಸಲಿ ವಿಸಿಟ್ ಮಾಡಿ ನೋಡಿ. ಸರಿ, ಮುಂದಿನ ವಿಡಿಯೋ ಜೊತೆ ನಿಮ್ಮನ್ನ ಎಂಟರ್ಟೈನ್ಮೆಂಟ್ ಮಾಡೋಕೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್.